ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನ. ಎಸ್.ಎಲ್. ಭೈರಪ್ಪ ಅವರ ಮಂದ್ರ ಕಾದಂಬರಿ. ಮಧುಮಿತಾ ಅಮೆರಿಕಾದಿಂದ ಗಂಡನಿಗೆ ಪತ್ರ ಬರೆದಿಟ್ಟು ಬಂದು ತನ್ನ ಬದುಕನ್ನು ಸಂಪೂರ್ಣವಾಗಿ ಸಂಗೀತಕ್ಕೆ ಮೀಸಲಾಗಿಡ್ತೀನಿ ಅಂತ ಮೋಹನ್ ಲಾಲ್ ಅವರ ಜೊತೆಗೆ ಕೇಳಿಕೊಂಡಾಗ ಅವನಿಗೆ ತಿಳಿಸಿ ಬಂದದ್ದು ತನಗೆ ಮಾಡಿದ ಅವಮಾನ ಅಂತ ಭಾವಿಸಿ, ಇನ್ನು ಸಾತ್ವಿಕ ಅಹಂಕಾರ ಅಂತ ಅವಳನ್ನು, ನಿನಗೆ ಸಂಗೀತ ನಾನು ಕಲಿಸ್ಕೊಡಲ್ಲ, ನಿನಗೆ ನನ್ನ ಶಾಪ ಇದು ಅಂತ ಅವಳ ಕೆನ್ನೆಗೆ ಅವಳಿಗೆ ಬಾರಿಸಿ ಹೊಡೆದು ಅವಳನ್ನು ಮನೆಯಿಂದ ಕಳಿಸಿದ ಭಾಗವನ್ನು ಕೇಳಿದ್ವಿ. ಮುಂದಿನ ಭಾಗ ಅಧ್ಯಾಯ 12. ಲಿಫ್ಟ್ ಇಳಿದು ಕೆಳಗೆ ಬಂದಾಗ ಎಲ್ಲಿಗೆ ಹೋಗಬೇಕೆಂಬುದು ತೋಚಲಿಲ್ಲ. ತುಸು ದೂರ ನಡೆದರೆ ಟ್ಯಾಕ್ಸಿ ಸ್ಟ್ಯಾಂಡ್ ಇರುವುದು ಗೊತ್ತು. ನೇರವಾಗಿ ಮನೆಗೆ ಹೋಗಬಹುದು. ಹೋಗಿ ಮಾಡುವುದೇನು ಎಂಬ ಪ್ರಶ್ನೆ ರೂಪುಗೊಳ್ಳುವ ಮೊದಲೇ ಏನೂ ಇಲ್ಲ ಎಂಬ ಶೂನ್ಯ ಉತ್ತರ ಕಾಣಿಸಿಕೊಂಡಿತು. ನನ್ನ ಪ್ರಾಮಾಣಿಕತೆ ಇರಬೇಕಾಗಿದ್ದುದು ನನ್ನ ಗಂಡನಿಗೆ. ಅವರಿಗೆ ತಪ್ಪೊಪ್ಪಿಗೆ ಮಾಡಿ ಆಯಿತು. ಅದನ್ನು ಈ ಗುರುವಿಗೆ ತೋರಿಸಬಾರದಾಗಿತ್ತು. ನಾನು ಕೆಟ್ಟೆ ಎಂಬುದಷ್ಟೇ ನನ್ನನ್ನು ಬಾಧಿಸಿದ ಸಂಗತಿ. ನೀವು ಕೆಡಿಸಿದಿರಿ ಎಂಬುದಲ್ಲ ಅಂತ ಬಿಡಿಸಿ ಹೇಳಿದರೂ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಎನಿಸತೊಡಗಿತು. ಅವರು ಕೆಡಿಸದೆ ನಾನು ಕೆಡುವುದಾದರೂ ಹೇಗೆ? ಈ ಸೀಳಿನ ಸೂಕ್ಷ್ಮ ಅವಳಿಗೆ ಅಬದ್ಧವೆನಿಸಿತು. ಗಂಡನನ್ನು ಬಿಟ್ಟಾಯಿತು, ಈಗ ಸಂಪೂರ್ಣ ನಿಮ್ಮವಳು ಅಂದು ಒಪ್ಪಿಸಿಕೊಂಡರೂ ಅವರಿಗೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಕೋಪದಿಂದ ಹೊಡೆದೂ ಬಿಟ್ಟರು. ಇನ್ನು ಎಂದಿಗೂ ಪಾಠ ಹೇಳೋಲ್ಲ, ಈ ಜನ್ಮದಲ್ಲಿ ನಿನಗೆ ಸಂಗೀತ ಸಾಧಿಸೋಲ್ಲ ಅಂತ ಶಾಪ ಕೊಟ್ಟರು ಎಂದು ನಡೆದದನ್ನೆಲ್ಲ ನೆನೆಸಿಕೊಂಡಾಗ ಏನೂ ಇಲ್ಲವೆಂಬ ಶೂನ್ಯವೂ ಇನ್ನೂ ಗಾಢವಾಯಿತು. ಟ್ಯಾಕ್ಸಿ ಸ್ಟ್ಯಾಂಡಿನ ಕಡೆಗೆ ನಡೆಯುವ ಬದಲು ಎಡಕ್ಕೆ ತಿರುಗಿದಳು. ಅರ್ಧ ಫರ್ಲಾಂಗ್ ದೂರದಲ್ಲಿ ಸಮುದ್ರದ ದಡ ಬಂತು. ಸಮುದ್ರವನ್ನು ಒತ್ತರಿಸಿ ಮಾಡಿದ ಒಂದು ದೊಡ್ಡ ಜಗುಲಿ, ಸುಮಾರು 100 ಅಡಿ ಉದ್ದ, 50 ಅಡಿ ಅಗಲ. ಸಂಜೆಯ ವೇಳೆ ಮಕ್ಕಳು ಆಡುವ ಸ್ಥಳ. ಐಸ್ ಕ್ರೀಮ್, ಲಾಲಿಪಪ್ಪು, ಚಿಕ್ಕಿ ಮೊದಲಾದವರು ಮಾರುವವರ ಗದ್ದಲ. ಆದರೆ ಈ 12:30 ಗಂಟೆಯ ಉರಿ ಬಿಸಿಲಿನಲ್ಲಿ ಇಡೀ ಜಗುಲಿ ಸಂಪೂರ್ಣ ಖಾಲಿ. ಅದರ ಅಂಚಿಗೆ ಹೋಗಿ ನಿಂತುಕೊಂಡಳು. ಉದ್ದಕ್ಕೂ ಕಟ್ಟಿದ 4 ಅಡಿ ಎತ್ತರದ ಕಬ್ಬಿಣದ ಕಟಕಟೆಯನ್ನು ಹಿಡಿದು ನೋಡಿದಳು. 20 ಅಡಿ ಕೆಳಗೆ ಸಮುದ್ರದ ಅಲೆಗಳು ರಪ್ ರಪ್ ಎಂದು ಜಗಲಿಗೆ ಗೋಡೆಗೆ ಹೊಡೆಯುತ್ತಿದ್ದವು. ಬಿರುಗಾಳಿ ಇಲ್ಲ, ಭರತವಿಲ್ಲ. ಆದರೂ ಅದರ ಹೊಡೆತದ ರಭಸಕ್ಕೆ ಒಂದು ದೊಡ್ಡ ಆನೆ ಸಿಕ್ಕಿದರೂ ಜಜ್ಜಿ ಗುಜ್ಜಾಗಿ ಸಾಯಬಹುದಾಗಿತ್ತು. ನಾನು ಈ ಜಾಗವನ್ನು ನೋಡಿಯೇ ಇರಲಿಲ್ಲವಲ್ಲ ಎನ್ನಿಸಿತು. ನೋಡುತ್ತಾ ಇದ್ದಾಗ ತನ್ನ ಬಲಗೈಯಲ್ಲಿ ಹಿಡಿದಿದ್ದ ಟೇಪ್ ರೆಕಾರ್ಡರ್ ಭಾರವೆನ್ನಿಸಿತು. ಕಾಲಿನ ಹತ್ತಿರ ನೆಲದ ಮೇಲೆ ಇಟ್ಟುಕೊಂಡಳು. ಎದ್ದು ಎದ್ದು ಗೋಡೆಗೆ ಹೊಡೆಯುತ್ತಿದ್ದ ಅಲೆಗಳನ್ನು ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ಆಸಾವರಿಯ ಮಂದ್ರ ಷಡ್ಜದ ನೆನಪಾಯಿತು. ಸತ್ಯವನ್ನು ಮುಖಾಮುಖಿಗೊಳಿಸಿದ ಸ್ಥಿತಿ. ಪವಿತ್ರ ಮಾಂಗಲ್ಯವನ್ನು ಕಟ್ಟಿ ಅಷ್ಟೇ ಪವಿತ್ರ ಭಾವದಿಂದ ನನ್ನನ್ನು ನಂಬಿ ನಡೆಯುತ್ತಿರುವ ಗಂಡನಿಗೆ ಮಾಡುತ್ತಿದ್ದ ಮೋಸವನ್ನು ಬಿಚ್ಚಿ ಪಕ್ಕಳೆ ಮಾಡಿ ತೋರಿಸಿದ ಸ್ವರಸ್ಥಾನ. ಅದರಲ್ಲಿ ಮುಳುಗಿ ಹೋಗಬೇಕು ಎನ್ನುವ ಆಸೆ. ಮುಳುಗಿ ಈ ಅಲೆಗಳು ಸುತ್ತು ಹೊಡೆಸಿದಂತೆ ತಿರುಗಿ ಗೋಡೆಗೆ ಹೊಡೆದರೆ ಮುಗಿಯಿತು. ಸಮಾಪ್ತಿ, ಸ್ವರ ಸಮಾಪ್ತಿ, ಜೀವ ಸಮಾಪ್ತಿ. ಮತ್ತೆ ಇಲ್ಲಿ ಕಾಲಿಡಬೇಡ. ಈ ಜನ್ಮದಲ್ಲಿ ನಿನಗೆ ಸಂಗೀತ ಸಾಧಿಸೋಲ್ಲ. 4 ಅಡಿಯ ಕಟಕಟೆ, ಮಧ್ಯಾಹ್ನದ ಬಿಸಿಲು, ಯಾರೂ ಜನವಿಲ್ಲ. ಕಟಕಟೆಯನ್ನು ಹತ್ತಿ ನೆಗೆದು ಬಿಟ್ಟರೆ ಆನೆಗಿಂತ ದೊಡ್ಡ ಗಾತ್ರದ ಅಲೆಯು ತನ್ನೊಳಗೆ ಸೆಳೆದುಕೊಂಡು ತಿರುಗಿಸಿ ಗೋಡೆಗೆ ಹೊಡೆಯುವ ಮೊದಲೇ ಜೀವವು ನೀರಿನಲ್ಲಿ ಬೆರೆತು ಹೊಡೆದ ತಕ್ಷಣ ಶವವು ಗುರುತು ಸಿಗದಂತೆ ನಜ್ಜು ಗುಜ್ಜಾಗಿ ಅದರ ಹಿಂದೆ ಬರುವ ಇನ್ನೊಂದು ಗಜಗಾತ್ರದ ಅಲೆಯು ತನ್ನೊಳಗೆ ಸುತ್ತು ಹಾಕಿಸಿ ಬಡಿದರೆ ಬುರುಡೆ, ಮೂಳೆ, ಗಂಟುಗಳೆಲ್ಲ ಪುಡಿಪುಡಿಯಾಗಿ ಗುರುತು ಸಿಗದಂತಾಗಿ ಕಟಕಟೆಯನ್ನು ಹತ್ತಿ ಧುಮುಕಿ ಬಿಡಬೇಕೆಂಬ ಸಂಕಲ್ಪ ಹಠಾತ್ತನೆ ಕಾಣಿಸಿಕೊಂಡಿತು. ಗಂಡನಿಂದಲೂ ವರ್ಜಿತಳಾಗಿ, ಗುರುವಿನಿಂದಲೂ ತಿರಸ್ಕೃತಳಾಗಿ, ಇನ್ನು ಸಂಗೀತವೇ ಇಲ್ಲದ ಶೂನ್ಯ ಸ್ಥಿತಿಗೆ ಬಂದಿರುವಾಗ ಸಾವಿಗಿಂತ ಉತ್ತಮವಾದ ಶ್ರುತಿ ಯಾವುದು ಎನ್ನಿಸಿತು. ಭಯವಾಗಲಿಲ್ಲ, ಆದರೆ ದುಃಖ ಒತ್ತರಿಸಿ ಬಂತು. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸೀರೆಯ ಸೆರಗನ್ನು ಮಡಿಸಿ ಬಾಯಿಗೆ ಇಟ್ಟುಕೊಂಡಳು. ಅದನ್ನು ತಳ್ಳಿ ಅಳುವು ನುಗ್ಗತೊಡಗಿತು. ಯಾರಿಗಾದರೂ ಕೇಳಿತೆಂಬ ಪರಿವೆಯೂ ಇಲ್ಲದೆ ಗಟ್ಟಿಯಾಗಿ ಎತ್ತಳು. ಶರೀರಕ್ಕೆ ಬಳಲಿಕೆಯಾಯಿತು. ಕಟಕಟೆಯನ್ನು ಹಿಡಿದು ನೆಲದ ಮೇಲೆ ಕುಳಿತಳು. ಕಣ್ಣಿನಲ್ಲಿ ತುಂಬಿದ್ದ ನೀರಿನ ವರ್ಣ ವಿಶೇಷಕ್ಕೆ ಸಮುದ್ರದ ಅಲೆಗಳು ರಭಸವನ್ನು ಕಳೆದುಕೊಂಡು ಜಲವರ್ಣ ಚಿತ್ರಗಳಂತೆ ಕಾಣತೊಡಗಿದವು. ಸೆರಗಿನಿಂದ ಕಣ್ಣುಗಳನ್ನು ಒರೆಸಿಕೊಂಡಳು. ಅಲೆಗಳ ರಭಸ ಕಿವಿಯನ್ನು ತುಂಬಿತ್ತು. ಆದರೂ ಯಾರೋ ತನ್ನ ಹಿಂದೆ ನಿಂತಿರುವಂತೆ ಭಾಸವಾಯಿತು. ತಿರುಗಿ ನೋಡಿದಳು. ಒಬ್ಬರು ಮುದುಕರು. ಮನೆಯಲ್ಲಿ ಉಡುವಂಥ ಒಂದು ಇಸ್ತ್ರಿ ಇಲ್ಲದ ಬಿಳಿ ಧೋತ್ರ, ದರ್ಜಿಯು ಹೊಲಿದ ಕಿರು ಅಂಗಿ, ದಪ್ಪ ಕನ್ನಡಕ, ಕೈಯಲ್ಲೊಂದು ಉರುಗೋಲು, ಬಾಯಲ್ಲಿ ಕೆಳಗೆ ಮೇಲೆ 2 ಕಡೆಗಳಲ್ಲೂ ಕಟ್ಟಿಸಿದ ಬಿಳಿಹಲ್ಲುಗಳು. 80-85 ಮೀರಿದ ವಯಸ್ಸು. ಬೊಕ್ಕ ತಲೆ. ಯಾಕೆ ಅಳ್ತಿದೀಯಾ ಬೇಟಿ ಎಂದರು. ಹಲ್ಲು ಕಟ್ಟಿದರೂ ಮುಪ್ಪಿನ ಉಚ್ಚಾರದಲ್ಲಿ. ಅವಳಿಗೆ ಮುಜುಗರವಾಯಿತು. ತನ್ನೊಳಗಿನ ರಹಸ್ಯವನ್ನು ಯಾರೋ ಪತ್ತೆ ಮಾಡಿ ಬಿಟ್ಟರೆಂಬ ನಾಚಿಕೆಯಾಯಿತು. ಮಾತು ಹೊರಡಲಿಲ್ಲ. ಅವರೇ, ನೋಡು, ಎದುರಿಗೆ ಕಾಣುತ್ತಲ್ಲ, 4ನೇ ಅಂತಸ್ತಿನಲ್ಲಿ ಆ ಫ್ಲ್ಯಾಟ್ ನಮ್ಮದು. ಊಟದ ನಂತರ ಆರಾಮ ಕುರ್ಚಿಯ ಮೇಲೆ ಒರಗಿ ಜೋಂಪು ತೆಗೆಯೋದು ನನ್ನ ಪದ್ಧತಿ. ಸಮುದ್ರದ ಕಡೆಗೆ ಮುಖ ಮಾಡಿದೆ. ನಿದ್ರೆ ಹತ್ತಿತು. ಧಡಕ್ಕನೆ ಎಚ್ಚರವಾಯಿತು. ಕಾರಣ ಗೊತ್ತಿಲ್ಲ. ಕಣ್ಣು ಬಿಟ್ಟು ನೋಡಿದರೆ ನೀನು ಅಸ್ಪಷ್ಟವಾಗಿ ಕಾಣ್ತಿದ್ದೆ.
ತೆಗೆದು ಟೀಪೈ ಮೇಲೆ ಇಟ್ಟಿದ್ದ ಕನ್ನಡಕ ಹಾಕಿಕೊಂಡು ನೋಡಿದೆ. ನೀನು ಸ್ಪಷ್ಟವಾಗಿ ಕಂಡೆ. ನನಗೆ ಕಾಣಿಸಿದ್ದು ಬರೀ ನಿನ್ನ ಬೆನ್ನು. ಯಾರೋ ಒಬ್ಬ ಹುಡುಗಿ ಕಷ್ಟದಲ್ಲಿದ್ದಾಳೆ. ಈ ಬಿಸಿಲಿನಲ್ಲಿ ಈ ಜಾಗಕ್ಕೆ ಯಾಕೆ ನಿಂತಿದ್ದಾಳೆ ಅನ್ನಿಸಿತು. ಮೇಲೆ ಎದ್ದು ಕೋಲು ಹಿಡಿದು ಲಿಫ್ಟ್ನಲ್ಲಿ ಇಳಿದು ರಸ್ತೆ ದಾಟಿ ಬಂದೆ. ಅಷ್ಟರಲ್ಲಿ ನೀನು ನೆಲದ ಮೇಲೆ ಕೂತಿದ್ದೆ. ಸಂಕೋಚ ಪಟ್ಕೋಬೇಡ, ನಮ್ಮ ಮನೆಗೆ ಬಾ ಅಥವಾ ನಿಮ್ಮ ಮನೆಗೆ ಹೋಗು. ದುಃಖ ಅನ್ನೋದು ಅಲೆ ಇದ್ದ ಹಾಗೆ. ಒಂದು ಅಲೆಯಂತೆ ಇನ್ನೊಂದು ಅಲೆ ಇರೋಲ್ಲ. ಒಂದು ಗಳಿಗೆಯಂತೆ ಮುಂದಿನ ಗಳಿಗೆ ಇರೋಲ್ಲ. ಅವಳು ಕತ್ತೆತ್ತಿ ಅವರ ಮುಖ ನೋಡಿದಳು. ಅರ್ಧ ನಿಮಿಷದಲ್ಲಿ ನಾಚಿಕೆಯಾಗಿ ಕತ್ತು ಬಗ್ಗಿಸಿದಳು. ಅವರು ಹೇಳಿದರು, ನೋಡಮ್ಮ, ನಿನ್ನ ಸ್ವಂತ ವಿಷಯ ತಿಳ್ಕಬೇಕು ಅನ್ನುವ ಕುತೂಹಲ ನನಗಿಲ್ಲ. ಆದರೆ ದುಃಖವನ್ನು ಯಾರಾದರೂ ಆಪ್ತರ ಕೈಯಲ್ಲಿ ಹೇಳಿಕೊಂಡರೆ ಕಮ್ಮಿ ಆಗುತ್ತೆ. ಕೆಲವರು ಯಾರ ಕೈಲಿ ಹೇಳಿಕೊಳ್ಳದೆಯೇ ಅದನ್ನು ಗೆದ್ದು ಮೇಲೆ ಬರ್ತಾರೆ. ಅಂಥೋರು ನಿಜವಾಗಿಯೂ ಗಟ್ಟಿಗರು. ಇನ್ನೊಬ್ಬರ ಕೈಲಿ ಹೇಳಿಕೊಳ್ಳೋರು ದುರ್ಬಲರು ಅಂತ ಅಲ್ಲ. ಅರ್ಥವಾಯಿತೇ ನಾನು ಹೇಳಿದ್ದು? ಎಲ್ಲಿ? ಕತ್ತೆತ್ತಿ ನನ್ನ ಮುಖ ನೋಡು. ಅವಳು ಕತ್ತು ಬಗ್ಗಿಸಿಯೇ ಇದ್ದಳು. ಅವರ ಮುಖ ನೋಡುವುದು ಕಷ್ಟವೆನ್ನಿಸಿತು. ಅವರೇ ಮತ್ತೊಮ್ಮೆ ಕತ್ತೆತ್ತು, ನಾನು ನಿನ್ನ ಮುಖ ನೋಡ್ತೀನಿ ಎಂದಾಗ ಕತ್ತೆತ್ತಿ ಅವರನ್ನು ನೋಡಿದಳು. ಅವರು ಅವಳ ಮುಖವನ್ನು ದಿಟ್ಟಿಸಿದರು. ಅರ್ಧ ನಿಮಿಷದ ನಂತರ ಹೇಳಿದರು, ಮುಖ ನೋಡಿಯೇ ಹೇಳುವ ಶಕ್ತಿ ನನಗಿದೆ. ನೀನು ಗಟ್ಟಿ ಹುಡುಗಿ. ಪರಿಸ್ಥಿತಿನ ನೀನೇ ನಿಭಾಯಿಸಿ ದಾಟುತ್ತೀಯ. ಯಾರ ಕೈಲೂ ಹೇಳ್ಕೊಳ್ಳೋ ಅಗತ್ಯವಿಲ್ಲ. ಮೇಲೆ ಏಳು. ಅದೇನು ಪೆಟ್ಟಿಗೆ? ತಗೊಂಡು ಮನೆಗೆ ಹೋಗು. ಅವರೆದುರಿಗೆ ಕುಳಿತಿರಲು ಅವಳಿಗೆ ನಾಚಿಕೆಯಾಯಿತು. ಮೇಲೆ ಎದ್ದು ಬಾಗಿ ಅವರಿಗೆ ನಮಸ್ಕಾರ ಮಾಡಿ ರೆಕಾರ್ಡರನ್ನು ಕೈಯಲ್ಲಿ ಹಿಡಿದು ಟ್ಯಾಕ್ಸಿ ಸ್ಟ್ಯಾಂಡ್ ಕಡೆಗೆ ನಡೆದಳು. ಅವರು ಆಡಿದುದು ಲೋಕಾರೂಢಿಯ ಸಮಾಧಾನದ ಮಾತೆಂದು ಬುದ್ಧಿ ಹೇಳಿದರು. ಅವರಿಗೆ ವಿಶೇಷ ಶಕ್ತಿ ಇರಬಹುದೆಂದು ಮನಸ್ಸು ನುಡಿಯುತ್ತಿತ್ತು. ಕತ್ತೆತ್ತಿಸಿ ಮುಖವನ್ನು ದಿಟ್ಟಿಸಿ ನೋಡಿ, ಮುಖ ನೋಡಿಯೇ ಹೇಳುವ ಶಕ್ತಿ ನನಗಿದೆ. ನೀನು ಗಟ್ಟಿ ಹುಡುಗಿ. ಪರಿಸ್ಥಿತಿನ ನೀನೇ ನಿಭಾಯಿಸಿ ದಾಟುತ್ತೀಯಾ. ಯಾರ ಕೈಲೂ ಹೇಳ್ಕೊಳ್ಳೋ ಅಗತ್ಯವಿಲ್ಲ ಅಂದರಲ್ಲ. ಅವರಿಗೆ ಆ ಶಕ್ತಿ ಇರಬಹುದು. ಇದ್ದೇ ಇದೆ. ಇಲ್ಲದಿದ್ದರೆ ನಾನು ಸಮುದ್ರಕ್ಕೆ ಬೀಳುವ ಹೊತ್ತಿಗೆ ಸರಿಯಾಗಿ ಅವರು ಬಂದು ನಿಂತಿದ್ದಾದರೂ ಹೇಗೆ ಎಂದು ಮನಸ್ಸು ಅವರ ವಿಶೇಷ ಶಕ್ತಿಯ ಅಸ್ತಿತ್ವದ ಕಡೆಗೆ ಹೆಚ್ಚು ಹೆಚ್ಚು ಓಲತೊಡಗಿತು. ಕಣ್ಣುಗಳಲ್ಲಿ ಅದೆಂಥ ಅನುಗ್ರಹಪೂರ್ಣ ಕಾರುಣ್ಯ. ನಾನು ಕತ್ತೆತ್ತಿ ನೋಡಿದುದು ಒಂದೇ ಸಲ, ಒಂದೇ ಕ್ಷಣ. ಆದರೆ ಮತ್ತೆ ನೋಡುವ ಆಶಯ ಆಗುತ್ತೆ ಎನ್ನಿಸಿತು. ಅವಳು ಒಂದು ವಾರ ಏನೂ ಮಾಡಲಿಲ್ಲ, ಎಲ್ಲಿಗೂ ಹೋಗಲಿಲ್ಲ. ಮನೆಯಲ್ಲಿ ತಾಯಿ, ಅತ್ತಿಗೆಯರು, ಅಣ್ಣಂದಿರು, ಅವರ ಮಕ್ಕಳು ಮೊದಲಾಗಿ ಯಾರೊಡನೆಯೂ ಹೆಚ್ಚು ಮಾತನಾಡದೆ ತನ್ನ ಕೋಣೆಯಲ್ಲಿ ಸುಮ್ಮನೆ ಮಲಗಿರುತ್ತಿದ್ದಳು. ಅನಾವಶ್ಯಕ ಮಾತುಗಳಿಗೆ ಅವಕಾಶ ಬೇಡವೆಂದು ಚಹಾ, ನಾಶ್ತಾ, ಊಟಗಳ ಸಮಯಕ್ಕೆ ಹೊರಗೆ ಬಂದು ಎಲ್ಲರೊಡನೆಯೂ ಸೇರುತ್ತಿದ್ದಳು. ಅಮೆರಿಕೆಯಲ್ಲಿದ್ದು ಸಂಗೀತ ಕಲಿಯಲು ಸಾಧ್ಯವಿಲ್ಲ. ಇನ್ನು ಮೇಲೆ ಮುಂಬೈಯಲ್ಲಿ ಹೆಚ್ಚು ದಿನ ಇರಬೇಕು ಅಂತ ಬಂದಿದ್ದೀನಿ. ಗುರೂಜಿ ಊರಿನಲ್ಲಿಲ್ಲ ಎಂದಷ್ಟೇ ಎಲ್ಲರಿಗೂ ಹೇಳಿದಳು. ತನಗೆ ಸ್ವಲ್ಪ ಓದುವುದಿದೆ ಎಂದು ಹೇಳಿ ತನ್ನ ತಲೆದಿಂಬಿನ ಹತ್ತಿರ ಭಾತಖಂಡೆಯವರ ಸಂಗೀತ ಶಾಸ್ತ್ರದ ಸಂಪುಟಗಳನ್ನು ಇಟ್ಟುಕೊಂಡಿದ್ದಳು. ತಾನು ಬರೆದ ಹಾಳೆಗಳನ್ನು ವಿಕ್ರಮರಿಗೆ ತಲುಪಿಸಿದುದು ಅವಿವೇಕದ ಕೆಲಸವಾಯಿತೆ ಎಂಬ ಅನುಮಾನ ಒಂದೆರಡು ಸಲ ಮನಸ್ಸಿನಲ್ಲಿ ಸುಳಿಯಿತಾದರೂ ನಿಜವನ್ನು ಒಪ್ಪಿಕೊಂಡದ್ದರಿಂದ ಮನಸ್ಸಿಗೆ ಹಗುರ ಆಗಿತ್ತು. ತಾನು ಮುಂಬೈಗೆ ಬಂದರೆ ತಲುಪಿದ ಅರ್ಧ ಗಂಟೆಯಲ್ಲಿ ಅವರ ಫೋನ್ ಬರುತ್ತಿತ್ತು. ಅನಂತರ ದಿನಕ್ಕೊಮ್ಮೆ ಮಾಡುತ್ತಿದ್ದರು. ಈಗ ಒಮ್ಮೆಯೂ ಇಲ್ಲ. ಇಷ್ಟೆಲ್ಲ ತಿಳಿದ ನಂತರ ಫೋನು ಮಾಡುತ್ತಾರೆಂದು ತಾನು ನಿರೀಕ್ಷಿಸಿಯೂ ಇಲ್ಲ. ಅಂದರೆ ಗಂಡನಿಂದ ಒಂದು ಸಲವೂ ಫೋನು ಬಂದಿಲ್ಲವೆಂದು ತಾಯಿಯೇ 2 ಸಲ ಅಂದಿದ್ದರು. ಅವರು ಊರಿನಲ್ಲಿಲ್ಲ, ಪ್ರವಾಸ ಹೋಗಿದ್ದಾರೆ. ತಾನು ಹೇಳಿದ ಉತ್ತರದಿಂದ ಅಮ್ಮನಿಗೆ ಪೂರ್ತಿ ನಂಬಿಕೆ ಹುಟ್ಟಲಿಲ್ಲವೆಂದು ಅವಳ ಮನಸ್ಸಿಗೆ ಅನ್ನಿಸುತ್ತಿತ್ತು. ಯಾವ ಊರಿನಲ್ಲಿದ್ದರೂ ಆ ದೇಶದಲ್ಲಿ ಫೋನ್ ಮಾಡುವುದು ಕಷ್ಟವಲ್ಲ ಎಂಬಷ್ಟು ಮಾಹಿತಿ ಅಮ್ಮನಿಗಿದೆ. ಅತ್ತಿಗೆಯರು ಕೂಡ ಆ ಬಗೆಗೆ ಮಾತಾಡಲಿಲ್ಲ. ಎಲ್ಲವೂ ಸಾಧಾರಣವಾಗಿದೆ ಎಂಬಂತೆ ಇದ್ದಾರೆ. ನನ್ನ ಬ್ಯಾಂಕಿನ ಪಾಸ್ಬುಕ್, ಚೆಕ್ ಬುಕ್ಗಳನ್ನು ಅಣ್ಣನಿಂದ ಕೇಳಬೇಕು. ಹಣ ನನ್ನದಾದರೂ ವ್ಯವಹಾರ ನೋಡಿಕೊಳ್ಳುತ್ತಿರುವುದು ಅವರು. ಕೇಳಲು ಸಂಕೋಚವಾಗುತ್ತಿದೆ. ನನಗೊಂದು ಫ್ಲ್ಯಾಟ್ ಹುಡುಕಬೇಕು. ಕಾರ್ನಲ್ಲಿರುವ ನನ್ನದೇ ಆದ ಒಬ್ಬಳಿಗೆ ತೀರ ದೊಡ್ಡದು. ಅದರ ಬಾಡಿಗೆ ಬರುತ್ತಿರಲಿ, ಕಡಿಮೆ ಬಾಡಿಗೆ ಒಂದು ಫ್ಲ್ಯಾಟ್ ಹಿಡಿದು ಹೋಗಬೇಕು ಎಂದು ತಾನು ಅಮೆರಿಕೆಯನ್ನು ಬಿಡುವ ಮೊದಲು ಮಾಡಿದ ತೀರ್ಮಾನವೇ ಸಾಧು ಎನ್ನಿಸಿತು. ಆದರೆ ಪಾಠ ಹೇಳಿಕೊಡುವ ಗುರುವೇ ಸಂಪೂರ್ಣ ತಿರಸ್ಕರಿಸಿದ್ದಾರೆ. ಮತ್ತೆ ಹೋಗಿ ಅವರನ್ನು ಕೇಳುವುದು ನಿಷ್ಫಲವೆನ್ನಿಸಿತು. ಕೇಳುವ ಮನಸ್ಸು ಬರುತ್ತಿಲ್ಲ. ಇನ್ನೆಂದಿಗೂ ಆತನ ಮುಖವನ್ನು ನೋಡಬಾರದು ಎಂಬ ತೀರ್ಮಾನವು ಗಟ್ಟಿಯಾಗುತ್ತಿತ್ತು. ಇನ್ನು ಕಲಿಯುವುದು ಯಾರಿಂದ? ಶ್ರದ್ಧೆಯಿಂದ ಹೇಳಿಕೊಡುವವರು ಯಾರು? ಬರೀ ಜ್ಞಾನವಲ್ಲ, ಭಾವಶಕ್ತಿಗೆ ಹೊಂದುವಂತೆ ಸ್ವರಗಳನ್ನು ಪ್ರವಹಿಸಿ ನೇಯುವ ಈತನಂಥ ಪ್ರತಿಭಾವಂತ ಬೇರೆ ಯಾರಿದ್ದಾರೆ? ಸರಿಯಾದ ಗುರು ಸಿಕ್ಕಿದರೆ ಮುಂಬೈಯೇ ಯಾಕೆ, ಬೇರೆ ಯಾವ ಊರಾದರೂ ಸರಿ, ಹೋಗಿ ಒಂದು ಮನೆಯಲ್ಲಿದ್ದುಕೊಂಡು ಕಲಿಯಬೇಕು ಎಂದು ನಿರ್ಧಾರ ಮಾಡಿಕೊಂಡಳು. 1 ವಾರದ ನಂತರ ತಾನು ಸುಮ್ಮನೆ ಒಬ್ಬಳೇ ಕೋಣೆಯ ಬಾಗಿಲು ಮುಚ್ಚಿಕೊಂಡು ಮಲಗಿದ್ದರೆ ಏನೋ ಹೊಳೆಯೋಲ್ಲ. ಸಂಗೀತ ಬಲ್ಲ 4 ಜನರ ಹತ್ತಿರ ಮಾತನಾಡಬೇಕು ಎಂಬ ದಾರಿ ಹೊಳೆಯಿತು. ಯಾರನ್ನು ಕೇಳೋದು? ಹಾಗೆಯೇ ನೆನೆಸಿಕೊಳ್ಳತೊಡಗಿದಳು. ಇನ್ನೊಂದು ಕಷ್ಟ ಕಾಣಿಸಿತು. ಯಾವ ಹೊಸ ಗುರುವಿನ ಹತ್ತಿರ ಹೋದರೂ ನೀನು ಇದುವರೆಗೆ ಕಲಿತಿರುವ ವಿಧಾನವನ್ನು ಮರೆತು ಬಿಡು. ನನ್ನ ಘರಾಣೆಗೆ ಇದು ಹೊಂದೋಲ್ಲ ಅಂತಾರೆ. ಅವರ ಘರಾಣೆಗೆ ನೇಣು ಬಿಗಿತಾರೆ. ಎಷ್ಟೇ ಕೆಟ್ಟೋನಾದರೂ ಈ ಗುರೂಜಿಯ ಗಾಯನದಲ್ಲಿ ಘರಾಣೆಯ ಬಂಧನವಿಲ್ಲ. ಎಲ್ಲ ಸಂಗೀತ ಪದ್ಧತಿಗಳ ಉತ್ತಮಾಂಶಗಳು ಇವೆ ಎಂಬ ನೆನಪಾಗಿ ಮತ್ತೆ ಅವರ ನೆನಪು ಬಂತು. ಈತ ಜೇನು ನೊಣದಂಥವನು. ಪ್ರತಿ ಜಾತಿಯ ಹೂವುಗಳಿಂದಲೂ ಹೀರಿ ತನ್ನದೇ ಆದ ರಸದ ಜೇನನ್ನು ಸೃಷ್ಟಿಸಬಲ್ಲ ಸ್ವತಂತ್ರ ಜಾತಿಯವನು ಎಂಬ ಹೋಲಿಕೆ ಬಂದಾಗ ಮನಸ್ಸು ಅವನ ದೋಷವನ್ನು ಮರೆಯಿತು. ಮರುದಿನ ಬೆಳಗ್ಗೆ ಚಹಾ ಕುಡಿಯುವಾಗ ಬಾಲ್ಕನಿಗೆ ಬಂದ
ಬಂದು ಬಿದ್ದ ವೃತ್ತಪತ್ರಿಕೆಯನ್ನು ತೆಗೆದುಕೊಂಡಳು. ಇಂದಿನ ಕಾರ್ಯಕ್ರಮದ ಕಾಲಮಿನ ಕೆಳಗೆ ಕಣ್ಣು ಹೋದಾಗ ಸಂಜೆ 6 ಗಂಟೆಗೆ ಸೀಜಾ ಹಾಲ್ನಲ್ಲಿ ಪಂಡಿತ ಮೋಹನ್ಲಾಲರ ಗಾಯನವೆಂಬ ಐಟಂ ಕಾಣಿಸಿತು. ತಕ್ಷಣ ಮೈ ಜುಮ್ ಎಂದಿತು. ಅದರ ಜೊತೆಗೆ ತಿರಸ್ಕಾರ ಹುಟ್ಟಿತು. ಅವನಿಂದ ಕಲಿಯೋದೇ ಇಲ್ಲವೆಂದ ಮೇಲೆ ಅವನ ಗಾಯನ ಕೇಳೋದೇಕೆ ಎಂಬ ಉಪೇಕ್ಷೆ. ಹಾರ್ಮೋನಿಯಂ ರಾಜಾರಾಮ್ ಟಿಪ್ನಿಸ್, ತಬಲ ಓಂಕಾರ ಪ್ರಭು. ಓ, ಅದೇ ಜೋಡಿ. ಸೆನೆವೆಲ್ನಲ್ಲಿ ನಾನು ಅವನು ಹಾಡಿದಾಗ ಸಂಗತ್ ಮಾಡಿದವರು. ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೆ. ತುಂಬ ಒಳ್ಳೆಯ ಜನ ಎಂಬ ನೆನಪು ಬಂತು. ಸ್ನಾನ ಮುಗಿಸುವ ವೇಳೆಗೆ ಹೋಗಲೇಬೇಕು. ಅವನನ್ನು ತಿರಸ್ಕರಿಸಿದರೆ ಅವನ ಕಲೆಯನ್ನೇಕೆ ತಿರಸ್ಕರಿಸಬೇಕು ಎಂಬ ಹೊಂದಾಣಿಕೆ ಕಂಡಿತು. ಹೊರಗೆ ಬಂದು ಮತ್ತೆ ವೃತ್ತಪತ್ರಿಕೆ ನೋಡಿದಳು. ಬುಕ್ಕಿಂಗ್ ಟೆಲಿಫೋನ್ ನಂಬರ್ ಇತ್ತು. ಫೋನ್ ಮಾಡಿ ಕೇಳಿದಳು. ಎಲ್ಲ ಖರ್ಚಾಗಿದೆ. ಮೇಲಿನ ವರ್ಗದ 200 ರೂಪಾಯಿ 12 ಸೀಟು ಖಾಲಿ ಇದೆ ಎಂಬ ಉತ್ತರ ಸಿಕ್ಕಿತು. ನಾನು ದಾದರ್ನಿಂದ ಮಾತಾಡ್ತಿದ್ದೀನಿ. ಟಿಕೆಟ್ಗಾಗಿ ಅಲ್ಲಿ ಬಂದು ಹೋಗೋಕ್ಕೆ ಕಷ್ಟ. ನನ್ನ ಹೆಸರು, ವಿಳಾಸ, ಫೋನ್ ನಂಬರ್ ಬರ್ಕೊಳ್ಳಿ. ನನಗೆ ಒಂದು ಸೀಟ್ ಇಟ್ಟಿರಿ. ಅರ್ಧ ಗಂಟೆಗೆ ಬಂದು ಹಣ ಕೊಟ್ಟು ಟಿಕೆಟ್ ತಗೋತೀನಿ, ಆಗ್ಬಹುದೇ? ಒಪ್ಪಿಕೊಂಡರು. ಅರ್ಧ ನಿಮಿಷದ ನಂತರ ಫೋನ್ ಬಾರಿಸಿತು. ನೀವು ಟಿಕೆಟ್ ರಿಸರ್ವೇಷನ್ ಮಾಡಿದ್ದೀರಾ? ನಿಮ್ಮ ಹೆಸರು, ವಿಳಾಸ ಹೇಳಿ. ಖಚಿತ ಮಾಡ್ಕೊಳ್ಳೋಕ್ಕಾಗಿ ನಾನು ತಿರುಗಿ ಮಾಡಿದ್ದೀನಿ. ಅದೇ ಧ್ವನಿ ಹೇಳಿತು. 2ನೇ ಸಾಲಿನ ಮಧ್ಯಭಾಗದ ಜಾಗ ನನ್ನದಾಗಿತ್ತು. ವೇದಿಕೆಗೆ ಹತ್ತಿರ ಅವನಿಗೆ ಕಾಣಿಸಬಹುದು, ಗುರುತು ಆಗಬಹುದು. ಯಾಕೋ ಸಂಕೋಚವೆನ್ನಿಸಿತು. ಎದ್ದು ಹೋಗಿ ನಡುಭಾಗದಲ್ಲೂ ಹಿಂದಿನ ಭಾಗದಲ್ಲೂ ಯಾರನ್ನಾದರೂ ಕೇಳಿ ನನಗೆ ಈ ಜಾಗ ಬಿಟ್ಟು ಮುಂದಿನ 200 ರೂಪಾಯಿ ಜಾಗಕ್ಕೆ ಹೋಗ್ತೀರಾ ಅಂತ ಕೇಳಿದ್ರೆ ಸಂತೋಷದಿಂದ ಒಪ್ತಾರೆ ಎಂಬ ಆಲೋಚನೆ ಬಂತು. ಅದೇ ಸರಿ ಎನ್ನಿಸಿ ಎದ್ದು ನಿಂತಳು. ಆದರೆ ಕಾಸು ಕೊಟ್ಟು ಕೇಳೋಕೆ ಬಂದಿದ್ದೀನಿ, ನಾನೇಕೆ ಮುಜುಗರ ಪಟ್ಟುಕೋಬೇಕೆಂಬ ಹಠ ಹುಟ್ಟಿತು. ಕುಳಿತಳು. ತುಸು ಹೊತ್ತಿನ ನಂತರ ಸಂಗೀತ ಆರಂಭವಾಗುವ ಹೊತ್ತಿಗೆ ಸೆರಗನ್ನು ತಲೆಯ ಮೇಲೆ ಬರುವಂತೆ ಹೊದ್ದುಕೊಳ್ಳಲಿ ಎಂಬ ಆಲೋಚನೆ ಬಂತು. ಹಾಗೆಯೇ ಸೆರಕನ್ನು ಹೊದೆದುಕೊಂಡಳು. ಇದೊಂದು ರೀತಿ ಚೆನ್ನಾಗಿರುತ್ತೆ, ಪೂರ್ವಕಾಲದ ಮನೆತನಸ್ಥದ ಪದ್ಧತಿ ಎನ್ನಿಸಿತು. 5 ನಿಮಿಷದ ನಂತರ ಮನೆತನದ ಪದ್ಧತಿ ಆದರೆ ಸರಿ, ನನ್ನ ಸಂತೋಷಕ್ಕಾದರೂ ಸರಿ, ಮುಖಮರೆಸಿಕೊಳ್ಳೋಕೆ ಯಾಕೆ ವೇಷ ಬದಲಿಸ್ಕೋಬೇಕು ಎಂದ ಸೆರಗನ್ನು ಮೊದಲಿನಂತೆ ಎಡ ಹೆಗಲಿಗೆ ಬಂದು ಬಲ ಹೆಗಲು ಮುಚ್ಚುವಂತೆ ಮಾಡಿಕೊಂಡಳು. ತನ್ನ ಮುಂಬದಿಯ ಸಾಲಿನಲ್ಲಿ ಒಬ್ಬರು ಬಂದರು. ಸುಮಾರು 70 ವರ್ಷ, ತಲೆ ತುಂಬ ಬಿಳಿ ಕೂದಲು, ಲಕ್ಷಣವಾದ ಚುರುಕು ಮುಖ. ಎಲ್ಲ ನೋಡಿದ್ದೀನಲ್ಲ. ಓ ಎಂದುಕೊಳ್ಳುತ್ತಿರುವಾಗಲೇ ಗೋರೆ ಸಾಹೇಬರು ನೆನಪು ಬಂತು. ತಕ್ಷಣ ಎದ್ದು ಹೋಗಿ ಮಾತನಾಡಿಸುವ ಉತ್ಸಾಹ ಉಕ್ಕಿತು. ಅವರಿಗೆ ನನ್ನ ನೆನಪಿರಲಿಕ್ಕಿಲ್ಲ ಎನ್ನಿಸಿ ಉತ್ಸಾಹ ಇಳಿಯಿತು. ಅವರು ತನ್ನ ಮುಂದಿನ ಎಡಕ್ಕೆ 4ನೇ ಸೀಟ್ನಲ್ಲಿ ಕುಳಿತರು. 10 ಜನ ಅವರ ಹತ್ತಿರ ಬಂದು ನಮಸ್ಕಾರ ಹೇಳಿ ಕುಶಲ ವಿಚಾರಿಸಿದರು. ಮೊದಲ ಸಾಲಿಗೆ ಇನ್ನೊಬ್ಬಳು ಬಂದಳು. ತಿಳಿ ಹಸಿರಿನ ರೇಷ್ಮೆ ಸೀರೆ, ಗುಲಾಲು ಅಂಚಿನ ಕುಪ್ಪಸ, ಹಣೆಗೆ ಕುಂಕುಮ, ಕೈಗೆ ಕೆಂಪು ಬಳೆಗಳು, ತೆಳ್ಳನೇ ಬಿಳಿ ಬೆಂಗಸು. 27-28 ಅವಳೇ ಇರಬಹುದೇ? ಲಾಸ್ ಏಂಜಲೀಸ್ನಲ್ಲಿ ಇವನ ಜೊತೆ ತಂಬೂರಿ ಹಿಡಿದು ಭೂಪಾಲಿ ರಾಗಕ್ಕೆ ಮಾತ್ರ ನಡುವೆ ಸ್ವರ ಕೂಡಿಸಿದವಳು ಎಂಬ ಅನುಮಾನ ಬಂತು. ಲಾಸ್ ಏಂಜಲೀಸ್ನಲ್ಲಿ ಬಾಲ್ಕನಿಯ ದೂರದ ಸೀಟಿನಲ್ಲಿ ಕೂತು ನೋಡಿದ್ದು ಸರಿಯಾಗಿ ಗೊತ್ತಾಗೋಲ್ಲ ಅನ್ನಿಸ್ತು. ಟೂರಿಸ್ಟ್ ಇರಬಹುದು, ಅಥವಾ ಯಾವುದೋ ಕಾನ್ಸುಲೇಟ್ ಅಧಿಕಾರಿಯ ಹೆಂಡತಿಯೂ ಇರಬಹುದು ಎಂದಳು. ವೇದಿಕೆಗೆ ಹಾರ್ಮೋನಿಯಂ, ತಬಲ, ಜೋಡು ತಂಬೂರಿಗಳನ್ನು ತಂದಿಟ್ಟರು. ಟಿಪ್ನೀಸ್ ಪ್ರಭು ಪ್ರವೇಶಿಸಿ ತಮ್ಮ ತಮ್ಮ ಜಾಗದಲ್ಲಿ ಕುಳಿತರು. 25 ವಯಸ್ಸಿನ 2 ಹುಡುಗಿಯರು ಬಂದು ತಂಬೂರಿಗಳನ್ನು ಹಿಡಿದುಕೊಂಡರು. ಅನಂತರ ಅವನು ಪಂಡಿತ್ ಮೋಹನ್ಲಾಲ್ಜಿ ಪ್ರವೇಶಿಸಿದ. ಸಭಿಕರು ತುಂಬು ಕರತಾಡನದಿಂದ ಸ್ವಾಗತಿಸಿದರು. ಅವಳಿಗೆ ಮೈ ಜುಮ್ ಎಂದಿತು. ತಿರಸ್ಕಾರವೂ ಹುಟ್ಟಿತು. ಕಾರ್ಯದರ್ಶಿಯು ಸ್ವಾಗತದ ಮಾತನಾಡುವಾಗ ಗಾಯಕನು ಮುಂದಿನ ಸಾಲುಗಳ ಮೇಲೆ ಕಣ್ಣಾಡಿಸಿದ. ಗೋರೆ ಸಾಹೇಬರಿಗೆ ಕೈ ಮುಗಿದ. ಅವರು ಗೌರವ ಸ್ವೀಕಾರ ಮಾಡುವವರಂತೆ, ಕುಶಲ ವಿಚಾರಿಸುವವರಂತೆ 2 ಕೈಗಳನ್ನು ಆಶೀರ್ವಾದ ಭಂಗಿಯಲ್ಲಿ ಎತ್ತಿದರು. ಅನಂತರ ಅವನ ಕಣ್ಣುಗಳು ಸೀರೆ ಹುಟ್ಟಿದ್ದ ಬಿಳಿ ಹುಡುಗಿಯನ್ನು ಗುರುತಿಸಿ, ಹೌದು ಅವಳೇ ಎಂದು ಇವಳಿಗೆ ಖಚಿತವಾಯಿತು. ಅನಂತರ ಅವನ ಕಣ್ಣುಗಳು ಮುಂದಿನ 2-3 ಸಾಲುಗಳನ್ನು ಪರಿಶೀಲಿಸುತ್ತಿರುವಾಗ, ಹೌದು ನನ್ನ ಗುರುತು ಹಿಡಿದ ಮುಖದಲ್ಲಿ ಕಸಿವಿಸಿ ಹುಟ್ಟಿತು. ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಬೇಕೆಂದು ತಕ್ಷಣ ತಿಳಿಯದೆ ಗೊಂದಲಕ್ಕೆ ಸಿಕ್ಕಿದ್ದಾನೆ. ಕಾರ್ಯದರ್ಶಿಯ ಸ್ವಾಗತದ ಮಾತು ಮುಗಿಯಿತೆಂಬ ಪರಿವಯೂ ಇಲ್ಲದ ಅಸ್ಥಿರ ಭಾವದಲ್ಲಿದ್ದಾನೆ ಎನ್ನಿಸಿತು. ತಾನು ಯಾವ ಭಾವವನ್ನು ತೋರಿಸಿಕೊಳ್ಳದೆ, ಯಾವ ಖಾಸಗಿ ಪರಿಚಯವೂ ಇಲ್ಲದ ಶ್ರೋತೃ ಎಂಬಂತೆ ಕುಳಿತಳು. 1 ನಿಮಿಷದ ನಂತರ ಅವನು ಗಂಟಲನ್ನು ಸರಿಪಡಿಸಿಕೊಳ್ಳುವವನಂತೆ ಕೆಮ್ಮಿ, ಈಗ ಪೀಲು ಹಾಡ್ತೀನಿ ಎಂದು ಹೇಳಿ ಷಡ್ಜ ಹಿಡಿದ. ಅವನ ಎಂದಿನ ಸ್ವರಶಕ್ತಿಯಿಂದ ಮಾರ್ಧವ ಕಸುವು ಪಸರತೊಡಗಿತು. ಇತರ ಗಾಯಕರು ಕ್ಷುದ್ರ ರಾಗ ಎಂದು ಪರಿಗಣಿಸುವ ಪೀಲುವಿನಿಂದ ಕಚೇರಿ ಆರಂಭಿಸಿ ಸಭಿಕರ ಮನಸ್ಸನ್ನು ಸೆರೆ ಹಿಡಿದು ಬಿಟ್ಟಿದ್ದಾನೆ. ಅವನ ಶಕ್ತಿಯ ಅರಿವಾಯಿತು. ಈಗ ರಾಗದ ಶಾಸ್ತ್ರವು ನೆನಪಾಗಿ ಭೈರವಿ, ಭೀಮಪಲಾಸಿ ಮತ್ತು ಗೌರಿಗಳ ಮಿಶ್ರಣವು ಮನಸ್ಸಿಗೆ ಬಂತು. ಕೋಮಲ ಗಾಂಧಾರ, ಕೋಮಲ ದೈವತ, ಕೋಮಲ ನಿಷಾದಗಳ ಪ್ರಭಾವಕ್ಕೆ ಸಿಕ್ಕಿ ಚಿತ್ತವು ಕೋಮಲವಾಯಿತು. ಇದ್ದಕ್ಕಿದ್ದಂತೆ ವಿಕ್ರಮನ ನೆನಪು ಬಂತು. ಅವರಿಗೆ ತಿಳಿಸಬಾರದಾಗಿತ್ತು, ತಿಳಿಸಿ ನೋವನ್ನು ಉಂಟು ಮಾಡಬಾರದಾಗಿತ್ತು. ನನ್ನೊಳಗಿನ ಮೋಸವನ್ನು ಹೊರಹಾಕಿ ಹಗುರ ಮಾಡಿಕೊಳ್ಳುವ ಭರದಲ್ಲಿ ಅವರನ್ನು ಯಾತನೆಗೆ ಸಿಕ್ಕಿಸಿಬಿಟ್ಟೆ. ಸಂಗೀತವೆಂದರೆ ಅದೆಂಥ ಭಕ್ತಿ ಅವರದು, ಅದನ್ನು ನಾಶ ಮಾಡಿದೆ. ಅವರಿಗೆ ಇನ್ನು ಸಂಗೀತವೆಂದರೆ ಪ್ರೀತಿ ಗೌರವ ಉಳಿದಿರೋಲ್ಲ ಅನ್ನಿಸಿತು. ಒಪ್ಪಿಸಿಕೊಳ್ಳದೆ ಇವನು ಪಾಠ ಹೇಳ್ತಿರ್ಲಿಲ್ಲ. ಮುಂಬೈಗೆ ಹೋಗಿ ಕಲಿ ಅಂತ ಅವರು ಮುಗ್ಧ ಭಕ್ತಿಯ ಒತ್ತಾಯ ಮಾಡುತ್ತಿದ್ದರು. ಮುಂದೆ ಕಲಿಯದೆ ನನಗೆ ಕೂಡ ಬದುಕೋದು ಅಸಾಧ್ಯವಾಗಿತ್ತು. ಏನೀ ಮಾಯೆ ಎನ್ನಿಸತೊಡಗಿತು. ಅವನು ರಾಗಾಲಾಪದಲ್ಲಿ ತೊಡಗಿದ್ದ.
ರಾಜಾರಾಮ ಟಿಪ್ನಿಸ್ ಅದ್ಭುತ ಹಾರ್ಮೋನಿಯಂ ಸಾಥಿದಾರ. ಹಾರ್ಮೋನಿಯಂನಂಥ ಮಿತಸ್ವರಗಳ ವಾದ್ಯದಲ್ಲಿ ಎಂಥ ಸೂಕ್ಷ್ಮ ವಿನ್ಯಾಸಗಳನ್ನು ಹೊರತರಿಸ್ತಾರೆ. ಅನುಸರಿಸೋಲ್ಲ, ಸಹಸರಿಸ್ತಾರೆ. ಮುಖದಲ್ಲಿ ಸ್ವಲ್ಪವೂ ಪ್ರಯತ್ನದ ದಣಿವಿಲ್ಲ. ಅವನು ಮುಟ್ಟುವ, ಮೂಸುವ, ನೆರಳನ್ನು ಬೀಳಿಸುವ ಸ್ವರ ಸೂಕ್ಷ್ಮಗಳು ಅವನಿಗಿಂತ ಮೊದಲೇ ತಮಗೆ ಗೊತ್ತಿರುವಷ್ಟು ಅಂತಃಪ್ರಜ್ಞೆಯಿಂದ ಸಹಚರಿಸ್ತಾರೆ. ನಿಜ ಅನ್ನುವುದು ಒಂದು ಬಗೆಯ ಅಹಂಕಾರವೇ? ವಿಕ್ರಮ್ನಂತವರಿಗೆ ನೋವು ಮಾಡುವ ನಿಜ ಎಂಬ ಪ್ರಶ್ನೆ ತೊಡಗತೊಡಗಿತು. ಹಾಗೆ ಕಣ್ಣು ಮುಚ್ಚಿದಳು. ಮಂಪರು ಬಂದಂತಾಯಿತು. ಗಾಯನವು ಕೇಳಿಸದಂತಾಯಿತು. ಗಂಡನಿಗೆ ಮೋಸ ಮಾಡೋದು ಬೇಡ ಅಂತ ಬಿಟ್ಟು ಬಂದಿದ್ದೀನಿ. ಈಗ ಸಂಪೂರ್ಣ ನಿಮ್ಮವಳು, ಒಪ್ಪಿಸಿಕೊಳ್ಳಿ ಅನ್ನಬಾರದಾಗಿತ್ತು. ದಾಂಪತ್ಯ ನಿಷ್ಠೆಯು ಒಂದು ಮುಖ ಮಾತ್ರ. ನನ್ನ ತೀರ ಆಪ್ತವಾದದ್ದನ್ನು, ಅತ್ಯಂತ ಆಪ್ತಭಾವದಲ್ಲಿ ಮಾತ್ರ ಅರ್ಪಿಸಬೇಕಾದ್ದನ್ನು ಇವನ ವಿದ್ಯೆಗೆ ವಿನಿಮಯವಾಗಿ ಒಪ್ಪಿಸಿಕೊಂಡದ್ದು ಭ್ರಷ್ಟತನ ಎನ್ನಿಸತೊಡಗಿತು. ನನ್ನ ಮನೆಯಲ್ಲಿ ನನ್ನ ದಾಂಪತ್ಯದ ಹಾಸಿಗೆಯಲ್ಲಿ ಒಪ್ಪಿಸಿಕೊಂಡದ್ದು ಮಾತ್ರವಲ್ಲ, ನೀನು ಒಪ್ಪಿಸಿಕೊಳ್ಳದಿದ್ದರೆ ಸಂಪೂರ್ಣ ಮನಸ್ಸಿನಿಂದ ವಿದ್ಯೆಯನ್ನು ಒಪ್ಪಿಸೋದು ನನಗೂ ಸಾಧ್ಯವಿಲ್ಲ ಅಂತ 9 ವರ್ಷದ ಹಿಂದೆ ಅವನು ಹೇಳಿದಾಗಲೇ ನಾನು ಒದೆದು ದೂರವಾಗಬೇಕಿತ್ತು. ಈ ಸಂಗೀತವನ್ನು ಕಲಿದಿದ್ರೆ ಏನಾಗ್ತಿತ್ತು, ಇವನನ್ನು ಬಿಟ್ಟು ಬೇರೆಯವರಿಂದ ಕಲಿತರೆ ಏನಾಗ್ತಿತ್ತು ಎಂಬ ಪ್ರಶ್ನೆಗಳು ಹುಟ್ಟಿ ನೆನಪಿನ ಗೋಜಲುಗಳು ತೊಡಗಿಕೊಂಡವು. ಇವನಂಥ ಗಾಯಕ ಮತ್ತೊಬ್ಬ ಇರಲಿಕ್ಕಿಲ್ಲ, ಸಿಕ್ಕಲಿಲ್ಲ. ಸಂಗೀತವು ಮಾಸ್ತರಿಂದ ಕಲಿಯುವ ವಿದ್ಯೆಯಲ್ಲ, ಪ್ರತಿಭಾಶಾಲಿ ಗಾಯಕನಿಂದಲೇ ಒಳಮರ್ಮವನ್ನು ಪ್ರವೇಶಿಸಬೇಕಾದ ವಿದ್ಯೆ ಎಂಬುದೆಲ್ಲ ನೆನಪಿಗೆ ಬಂದು ಗೋಜಲು ಇನ್ನು ಸಂಕೀರ್ಣವಾಯಿತು. ಗಾಯನ ನಡೆಯುತ್ತಿತ್ತು. ಯಾವ ಸ್ವರಗಳನ್ನು ಮುಟ್ಟಿದಂತೆ ಮಾಡಿ ಯಾವುದರ ಮೇಲೆ ಎಷ್ಟು ಮಾತ್ರ ನಿಂತು ಚಲಿಸುತ್ತಿದ್ದಾನೆಂಬ ಶಾಸ್ತ್ರ ಸೂಕ್ಷ್ಮಗಳನ್ನು ಬುದ್ಧಿಯು ಗ್ರಹಿಸುತ್ತಿತ್ತು. ಮನಸ್ಸು ಮಾತ್ರ ಅವನೇ ಕರೆಯಲಿ, ಫೋನ್ ಮಾಡಲಿ, ಮತ್ತೆ ತಿರುಗಿ ನೋಡೋಲ್ಲ, ಶರೀರ ಮತ್ತು ಮನಸ್ಸುಗಳನ್ನು ಒಪ್ಪಿಸೋಲ್ಲ ಎಂಬ ತಾನವನ್ನು ಹೊಡೆದು ತಲುಪುತ್ತಿತ್ತು. ಶರೀರವು ಪವಿತ್ರವಾದದ್ದು, ಶರೀರ ಸಂಬಂಧವು ಪವಿತ್ರವಾಗಿರಬೇಕು. ಅದನ್ನು ಅಪವಿತ್ರಗೊಳಿಸಿ ಕಲಿಯುವ ವಿದ್ಯೆಗೆ ಯಾವ ಪಾವಿತ್ರ ಉಳಿಯುತ್ತೆ ಎಂಬ ಉಪತಾನ ಉದಿಸುತ್ತಿತ್ತು. ಗಾಯನವನ್ನು ಗ್ರಹಿಸುತ್ತಿದ್ದ ಬುದ್ಧಿಗೆ ಇದ್ದಕ್ಕಿದ್ದಂತೆಯೇ ನಾನು ಇದನ್ನು ಸೃಷ್ಟಿಸಬಲ್ಲೆ, ನನ್ನನ್ನೂ ಮೀರಿದ ಗಹನತೆಯು ಇದರಲ್ಲಿ ಇಲ್ಲ ಎನ್ನಿಸಿತು. ತಾನಗಳ ತಾಲದ ಲೆಕ್ಕಾಚಾರದೊಡನೆ ಸುತ್ತು ಹೊಡೆಯುತ್ತಾ ಸ್ವರಗಳನ್ನು ಬಿಟ್ಟು ಹಿಡಿಯುವ ವಿನ್ಯಾಸಗಳೊಡನೆ ತಾಲವನ್ನು ವಿಲೀನಗೊಳಿಸುವ ಕ್ರೀಡೆಯ ಮರ್ಮವನ್ನು ಗ್ರಹಿಸುತ್ತಾ ಪರೀಕ್ಷೆಗಳಂತೆ ನೋಡುತ್ತಾ ಕುಳಿತಳು. 2ನೆಯ ರಾಗ ಛಾಯಾನಟನನ್ನು ಕೇಳುವಾಗ ಇದ್ದಕ್ಕಿದ್ದಂತೆಯೇ ನಾನು ಇಷ್ಟು ಕಲಿತಿದ್ದೀನಿ, ಇಷ್ಟೊಂದು ತಂತ್ರಜ್ಞಾನ ಬೆಳೆದಿರುವಾಗ ಯಾವ ಗುರುವಿನ ಗುಲಾಮಿಯೂ ಇಲ್ಲದೆ ಬೆಳೆಯೋಕ್ಕೆ ಸಾಧ್ಯವಿಲ್ಲವೇ ಎಂಬ ಬೆಳಕು ಕಾಣತೊಡಗಿತು. ರಾತ್ರಿ ಚೆನ್ನಾಗಿ ನಿದ್ರೆ ಬಂತು. ಬೆಳಿಗ್ಗೆ ಟೆಲಿಫೋನ್ ಡೈರೆಕ್ಟರ್ ಹುಡುಕಿದಾಗ 3 ಪುಟಗಳ ಭರ್ತಿ ಇದ್ದ ಟಿಪ್ನಿಸ್ ಎಂಬ ಹೆಸರಿನ ರಾಜಾರಾಮ ಎಂಬುದನ್ನು ಕಂಡುಹಿಡಿಯುವುದು ಸಾಧ್ಯವಾಗಲಿಲ್ಲ. ಇಂಗ್ಲಿಷ್ನ ಆರ್ ಎಂಬ ಅಕ್ಷರದವೇ 20ಕ್ಕೂ ಮೀರಿ ಇದ್ದವು. ಅವರ ಮನೆ ಪಕ್ಕದ ಮಾಹಿಂನಲ್ಲಿ ಎಂದು ಕೇಳಿದು ನೆನಪಿತ್ತು. ಆರ್ ಟಿಪ್ನಿಸ್ ಮಾಹಿಂ ಎಂಬ ಹೆಸರಿನ 3 ಸಂಖ್ಯೆಗಳನ್ನು ಗುರುತು ಮಾಡಿಕೊಂಡು ಗುಂಡಿ ಒತ್ತಿದಾಗ 2ನೆಯ ನಂಬರ್ ಅವರದಾಗಿತ್ತು. ಅವರದೇ ದನಿ. ಸ್ಪೀಕಿಂಗ್ ಎಂದರು. ಕಾಕಾ, ನನ್ನ ಹೆಸರು ಮಧುಮಿತಾ ಶಾ. ಅಮೆರಿಕದ ಸನಿವೆಲ್ ದೇವಸ್ಥಾನದ ಸಭಾಂಗಣದಲ್ಲಿ ಪಂಡಿತ್ ಮೋಹನ್ಲಾಲ್ಜಿಯವರಿಗೆ ನಾನು ತಾನ್ಪುರ ಸಾಥ್ ಮಾಡಿದ್ದೆ. ನೀವು ಹಾರ್ಮೋನಿಯಂ ಸಾಥ್ ಮಾಡಿದ್ರಿ. ನನ್ನ ಯಜಮಾನರು ವಿಕ್ರಮ್ ಶಾ ನಿಮ್ಮನ್ನು ನಮ್ಮ ಮನೆಗೆ ಕರೆತಂದಿದ್ರು. ನೆನಪಿದೆಯೇ? ನೆನಪಿಲ್ಲದೆ ಇರುತ್ತೀಯೇ? ಅದ್ಭುತವಾಗಿ ಸಹಗಾಯನ ಮಾಡಿದ್ರಿ. ತವರು ಮನೆಗೆ ಬಂದಿದ್ದೀರೇನು? ದಾದರ್ನಲ್ಲಿ ನಿಮ್ಮ ಮನೆ ಅಂದಿದ್ರಿ. ಥ್ಯಾಂಕ್ ಯು ದಾದಾ, ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ. ನಿಮ್ಮನ್ನು ನೋಡೋಕ್ಕೆ ಬರಬೇಕು ಅಂತಿದ್ದೀನಿ. ಈಗ ಮನೇಲಿ ಇರ್ತೀರಾ? ಮನೆ ವಿಳಾಸ ಗುರುತು ಹೇಳ್ತೀರಾ? ಮಾಹಿಂ ಅವಳಿಗೆ ಚೆನ್ನಾಗಿ ಗೊತ್ತಿದ್ದ ಪ್ರವೇಶ. ಅವರು ಹೇಳುತ್ತಿದ್ದಾಗಲೇ ಬೀದಿ ಮತ್ತು ಕಟ್ಟಡಗಳನ್ನು ಕಲ್ಪಿಸಿಕೊಂಡಳು. ಕಾಲುಗಂಟೆಯಲ್ಲಿ ನಡೆದೇ ತಲುಪಿದಳು. ಬಾಗಿಲು ಹಾಕಿ ತೆರೆದ ತಕ್ಷಣ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಾಗ ಟಿಪ್ನಿಸ್ ಪ್ರಸನ್ನರಾದರು. ನನಗಾಕವ್ವ ಚರಣ ಸ್ಪರ್ಶ ನಮಸ್ಕಾರ ಎಂದು ಸಂಕೋಚ ವ್ಯಕ್ತಪಡಿಸಿದರು. ಅಡಿಗೆ ಮನೆಯಲ್ಲಿದ್ದ ಹೆಂಡತಿಯನ್ನು ಕೂಗಿ ಪರಿಚಯ ಮಾಡಿ ಚಹಾ ತರಲು ಹೇಳಿ ಇವಳನ್ನು ತಮ್ಮ ಸಂಗೀತದ ಕೋಣೆಗೆ ಕರೆದೊಯ್ದರು. ಮುಂಬೈಯಲ್ಲಿದ್ದರೂ ನಿಶಬ್ದವಾದ ಕೋಣೆ. ಅವರ 3ನೇ ಅಂತಸ್ತಿನ ಎತ್ತರಕ್ಕೆ ಬೆಳೆದಿದ್ದ ಹಲಸಿನ ಮರದ ಕೊಂಬೆಯ ಕಿಟಕಿಗೆ 2 ಅಡಿ ದೂರದಲ್ಲಿ ಹಸಿರು ಎಲೆಗಳನ್ನು ಹರಡಿ ನಿಶ್ಶಬ್ದ ಭಾವವನ್ನು ಹೆಚ್ಚಿಸಿತ್ತು. ನೆಲದ ಮೇಲೆ ಜಮಖಾನೆ ಹಾಸಿ ಗೋಡೆಯ ಹತ್ತಿರ ಹೊರಗೆ ದಿಂಬು ಇಟ್ಟಿದ್ದರು. ಸಾಲಿಗೆ 5 ಹಾರ್ಮೋನಿಯಂ ಪೆಟ್ಟಿಗೆಗಳು, ಮೂಲೆಯಲ್ಲಿ ಒರಗಿಸಿ ನಿಂತಿದ್ದ 2 ತಂಬೂರಿಗಳು. ಉಭಯ ಕುಶಲೋಪರಿಗಳಾಗುವ ವೇಳೆಗೆ ಟಿಪ್ನಿಸ್ ಹತ್ತಿರ ಹೆಂಡತಿ ಚಹಾ ಬಿಸ್ಕತ್ ತಂದಿಟ್ಟು ಹೋದರು. ಚಹಾ ಕುಡಿಯುತ್ತಾ ಅವಳು ಹೇಳಿದಳು, ನೇರವಾಗಿ ಮಾತಿಗೆ ಬರ್ತೀನಿ. ಸಂಗೀತವನ್ನು ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದೊಂದು ಸಲ ಮುಂಬೈಗೆ ಬಂದರೆ ಅದಕ್ಕಾಗಿ 4-5 ತಿಂಗಳು ಇರ್ತೀನಿ. ದಿನದ 24 ಗಂಟೆಯಲ್ಲಿ ಊಟ, ಸ್ನಾನ, ನಿದ್ರೆಗಳನ್ನು ಬಿಟ್ಟರೆ ಉಳಿದ ಸಮಯವೆಲ್ಲ ಕಲಿಕೆಗೆ ಮೀಸಲು. ನನ್ನ ಕಲಿಕೆ ಈಗ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಮುಂದಕ್ಕೆ ನೀವು ನನಗೆ ಗುರುವಾಗಿ ಪಾಠ ಹೇಳಬೇಕು. ಇನ್ನು 3-4 ವರ್ಷದಲ್ಲಿ ನನ್ನನ್ನು ಆತ್ಮವಿಶ್ವಾಸದಿಂದ ಹಾಡುವ ಕಲಾವಿದೆಯನ್ನಾಗಿ ಮಾಡಬೇಕು. ನೀವು ಯಾವ ಲೆಕ್ಕದಲ್ಲಿ ಎಷ್ಟು ಫೀ ಕೇಳಿದರೂ ಕೊಡ್ತೀನಿ. ಮುಂದೆ ನನ್ನ ಜನ್ಮವಿಡೀ ರಾಜಾರಾಮ ಟಿಪ್ನಿಸರ ಶಿಷ್ಯ ಅನ್ನುವ ಹೆಸರಲ್ಲಿ ಹಾಡ್ತೀನಿ. ಟಿಪ್ನಿಸ್ನ ಮುಖ ಅರಳಿತು. ಬೇನ್, ನಿಮ್ಮ ಮಾತು ಕೇಳಿದರೆ ಖುಷಿಯಾಗುತ್ತೆ. ನಿಮಗೆ ದೊಡ್ಡ ಕಲಾವಿದೆಯಾಗಿ ಬೆಳೆಯುವ ಶಕ್ತಿಯೂ ಇದೆ. ನಾನು ಆಯುಷ್ಯವಿಡೀ ಸಾಥಿದಾರನಾಗಿ ಕಳೆದಿದ್ದೀನಿ. ಹಾರ್ಮೋನಿಯಂ ಪಾಠವಾಗಿದ್ದರೆ ತಕ್ಷಣ ಒಪ್ಕೋತಿದ್ದೆ. ಆದರೆ ಗಾಯನಕ್ಕೆ ಗುರುವಾಗೋದು ಹೇಗೆ? ಶಾಸ್ತ್ರಜ್ಞಾನ, ಸ್ವರಕಲ್ಪನೆಗಳೆಲ್ಲ ಇದ್ದರೂ ಹಾಡಿ ತೋರಿಸುವ ಅಭ್ಯಾಸವಿಲ್ಲ.
ನೀವು ಹಾಡಿ ತೋರಿಸೋ ಅಗತ್ಯವಿಲ್ಲ, ನಾನು ಹಾಡ್ತೀನಿ. ನೀವು ಶಾಸ್ತ್ರವನ್ನು ಬಿಡಿಸಿ ಹೇಳಿ, ಸ್ವರಕಲ್ಪನೆಗಳನ್ನು ಬಾಯಲ್ಲಿ ಹೇಳಿ, ಅದು ಬೇಡ. ಹಾರ್ಮೋನಿಯಮಲ್ಲಿ ಬಾರಿಸಿ ತೋರಿಸಿ. ನಾನು ಹಾಡೋಕ್ಕೆ ದಾರಿ ತೋರಿಸಿದರೆ, ತಪ್ಪು ತಿದ್ದಿದರೆ ಸಾಕು. ಸಿತಾರು ವಿದ್ವಾಂಸರು ಬಾನ್ಸುರಿಯ ವಾದಕನನ್ನು ತಯಾರು ಮಾಡಬಹುದಾದರೆ ಹಾರ್ಮೋನಿಯಂ ವಿದ್ವಾಂಸರು ಗಾಯಕಿಯನ್ನೇಕೆ ತಯಾರು ಮಾಡಬಾರದು? ಟಿಪ್ನಿಸ್ಗೆ ನಿರಾಕರಿಸುವ ಯಾವ ಉತ್ತರವೂ ತಕ್ಷಣ ಹೊಳೆಯಲಿಲ್ಲ. 2 ನಿಮಿಷ ನಿರುತ್ತರನಾಗಿ ಕುಳಿತಿದ್ದ. ಅನಂತರ, ಮೋಹನ್ ಲಾಲ್ಜಿ ನಿಮ್ಮನೆಯಲ್ಲೇ 3 ವಾರ ಇದ್ದು ನಿಮಗೆ 2 ರಾಗ ತಯಾರಿ ಮಾಡಿದ್ರಲ್ಲ, ಮೊದಲಿನಿಂದಲೂ ನಿಮಗೆ ಕಟ್ಟಡ ಕಟ್ಟಿದವರೇ ಅವರು. ಅವರ ಹತ್ತಿರ ಹೇಳಿಸ್ಕೊಂಡ್ರೆ ಕಲಿಕೆಯೂ ಸುಲಭ. ಇಂಥವರ ಶಿಷ್ಯ ಅಂದರೆ ಹೆಸರು ಬೇಗ ಬರುತ್ತೆ. ಅವಳು ಈ ಪ್ರಶ್ನೆಗೆ ಸಿದ್ಧಳಾಗಿದ್ದಳು. ಕಾಕಾ, ನಿಮ್ಮನ್ನು ಗುರುವಾಗಿ ಸ್ವೀಕರಿಸೋಕೆ ಬಂದಿದ್ದೀನಿ. ನಿಮ್ಮ ಹತ್ತಿರ ಮುಚ್ಚುಮರೆ ಮಾಡಿದರೆ ನನಗೆ ನೆಮ್ಮದಿ ಇರೋಲ್ಲ. ಇದನ್ನು ಯಾರ ಕೈಲೂ ಮಾತಾಡೋಲ್ಲ ಅಂತ ನನಗೆ ವಚನ ಕೊಡ್ತೀರಾ? ಅವನು 1 ನಿಮಿಷ ಆಲೋಚಿಸಿದ. ಏನಿರಬಹುದೆಂದು ಅವನ ಊಹೆಗೆ ಹೊಳೆದು ಹೋಯಿತು. ಪಂಡಿತ ಮೋಹನ್ಲಾಲ್ರನ್ನು ಅವನು 25 ವರ್ಷಗಳಿಂದ ಬಂದ. ವಚನ ಕೊಟ್ಟು ತಿಳಿದುಕೊಳ್ಳುವಂಥ ಭಾರದ ಸಂಗತಿ ನನಗೇಕೆ ಎಂಬ ಎಚ್ಚರ ಹುಟ್ಟಿತು. ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ಕುಳಿತು ಬಿಟ್ಟ. 2 ನಿಮಿಷ ಕಾದ ನಂತರ ಅವಳು ಹೇಳಿದಳು, ಅವರ ಕಚೇರಿಯಲ್ಲಿ ನಡೆದರೂ ನಿಮ್ಮನ್ನೇ ಸಾತಿಗೆ ಕರೆದೊಯ್ತಾರೆ ಅಂತ ನನಗೆ ಗೊತ್ತು. ಮೈ ಮನಸ್ಸು ಬಂದರೆ ನಿಮ್ಮನ್ನು ಪೂರ್ತಿಯಾಗಿ ಕೈ ಬಿಟ್ಟು ಬೇರೆಯವ್ರನ್ನ ಕರಿಬಹುದು. ಅದಕ್ಕೆ ನೀವು ಸುಮ್ಮನಾದ್ರಿ ಅಲ್ವೇ? ವೈಮನಸ್ಸು ಬಂದರೆ ನಿಮ್ಮನ್ನು ಪೂರ್ತಿಯಾಗಿ ಕೈಬಿಟ್ಟು ಬೇರೆಯವರನ್ನ ಕರೀಬಹುದು. ಅದಕ್ಕೆ ನೀವು ಸುಮ್ಮನಾದ್ರಿ ಅಲ್ವೇ? ಅವನು ಉತ್ತರಿಸಲಿಲ್ಲ. ಕಣ್ಣು ತಿರುಗಿಸಿಕೊಂಡರೆ ಸೋಲು ಒಪ್ಪಿಕೊಂಡಾಗುತ್ತೆ ಅಂತ ಅವಳ ಮುಖ ನೋಡುತ್ತಿದ್ದ. ಕಾಕಾ, ನಿಮ್ಮ ಹತ್ತಿರ ಕಲಿತಿದ್ದೀನಿ ಅಂತ ಮುಂದೆ ನಾನು ಕಚೇರಿ ಮಾಡೋ ತನಕ ಯಾರ ಹತ್ತಿರನೂ ಹೇಳೋಲ್ಲ. ನನ್ನದೇ ಆದ ಒಂದು ಫ್ಲ್ಯಾಟ್ ಮಾಡ್ಕೊಂಡಿರ್ತೀನಿ. ನೀವು ಅಲ್ಲಿಗೆ ಬಂದು ಪಾಠ ಹೇಳಿ, ಅಥವಾ ನಿಮ್ಮನೆಗೆ ನಾನು ಬರ್ತೀನಿ. ರಹಸ್ಯ ಕಾಪಾಡೋಕ್ಕೆ ಯಾವುದು ಅನುಕೂಲವೋ ಹಾಗೆ ಮಾಡೋಣ. ಈಗ ನಾನು ಹೇಳೋದು ನೀವು ಕೇಳಲೇಬೇಕು. ಅವರು ಕೈ ಬಿಟ್ಟರು ನಿಮಗೇನು ಯಾರೂ ಕರೆಯದ ಸ್ಥಿತಿ ಇಲ್ಲ. ಭಾರತದ ಖ್ಯಾತಿವೆತ್ತ ಹಾರ್ಮೋನಿಯಂ ವಾದಕರಲ್ಲಿ ನೀವೊಬ್ಬರು. ಅವರಲ್ಲದೆ ಭಾರತದ ಇತರ ದೊಡ್ಡ ದೊಡ್ಡ ಗಾಯಕರು ನಿಮ್ಮನ್ನು ಕರೆಯೋದು ನೀವೇ ಬೇಕು ಅನ್ನೋದು ನನಗೆ ಗೊತ್ತಿದೆ. ಒಬ್ಬ ಹೆಣ್ಣು ಮಕ್ಕಳು ತಮ್ಮ ಕಷ್ಟವನ್ನು ಹೇಳ್ಕೊತೀನಿ ಅಂದರೆ ಅದು ನನ್ನ ಕಿವಿಗೆ ಬೀಳೋದೇ ಬೇಡ ಅನ್ನುವಂತಹ ಧೈರ್ಯ ನಿಮಗಿಲ್ಲ ಅಂತ ನನಗೆ ಗೊತ್ತಿದೆ. ಅವನಿಗೆ ಸಿಕ್ಕಿಕೊಂಡಂತಾಯ್ತು. ನನ್ನ ಗೌರವವನ್ನು ಉಳಿಸಿಕೊಳ್ಳೋ ಮನಸ್ಸಾಯ್ತು. ಹೇಳಿ, ನಾನು ಗೋಪ್ಯವನ್ನು ಕಾಪಾಡ್ತೀನಿ ಅಂದ. ಮೋಹನ್ ಲಾಲ್ಜಿಯಿಂದ ಕಲಿಬೇಕು ಅನ್ನೋ ಹುಚ್ಚು ನನಗೆ. ತಾವು ಕೇಳಿದ್ದನ್ನು ಒಪ್ಪಿಸ್ಕೊಳ್ಳೋದಿದ್ರೆ ಅವರು ಮನಸ್ಸಿಟ್ಟು ಪಾಠ ಹೇಳ್ತಿರ್ಲಿಲ್ಲ. ತಿಂಗಳುಗಟ್ಟಲೆ ತೊಳಲಿದ ಮೇಲೆ ಒಪ್ಪಿಕೊಂಡೇ ಚೆನ್ನಾಗಿ ಹೇಳಿಕೊಟ್ಟರು. ಅವರಿಗೆ ನಾನೊಬ್ಬಳೇ ಅಲ್ಲ ಇಂಥ ಶಿಷ್ಯ ಅಂತ ಕ್ರಮೇಣ ಗೊತ್ತಾಯಿತು. 6 ವರ್ಷ ಕಲಿತ ಮೇಲೆ ಮದುವೆ ಆಗಬೇಕೆನ್ನುವ ಮನಸ್ಸಾಗಿ ಮದುವೆಯಾದೆ. ದೇವರಂತ ಗಂಡ ಸಿಕ್ಕಿದರೂ ಅಲ್ಲಿ ಸಂಗೀತದ ಕಲಿಕೆಗೆ ಅವಕಾಶವಿಲ್ಲ. ನೀವು ಹೇಳಿದ್ರಲ್ಲ, 3 ವಾರ ನನ್ನ ಮನೆಯಲ್ಲಿ ಇದ್ದು 2 ರಾಗ ಕಲಿಸಿದ್ರು ಅಂತ. ನಾನಾಗ ವಿವಾಹಿತೆ ಅಂತ ಬೇಡಿಕೊಂಡರೂ ಬಿಡದೆ ಅವರ ಗುರುದಕ್ಷಿಣೆ ವಸೂಲು ಮಾಡಿದರು. ಹೆಂಗಸು ತನ್ನ ಮರ್ಯಾದೆ ಉಳಿಸಿಕೊಂಡು ಕಲೆಯನ್ನು ಸಾಧಿಸೋದು ಸಾಧ್ಯವಿಲ್ಲವೇ ಅನ್ನೋ ಪ್ರಶ್ನೆ ನನ್ನನ್ನು ಬಾಧಿಸಿ ಎನ್ನುವಾಗ ಅವಳಿಗೆ ಒತ್ತಿಕೊಂಡು ಅಳು ಬಂತು. ಒತ್ತಿ ಹಿಡಿದರೂ ನಿಲ್ಲುವುದಿಲ್ಲವೆಂದು ಅವಳಿಗೆ ಅರ್ಥವಾಗಿ ಬಿಕ್ಕಿ ಅತ್ತಳು. ಅನಂತರ ಕಣ್ಣುಗಳನ್ನು ಒರೆಸಿಕೊಂಡು ತಲೆ ತಗ್ಗಿಸಿ ಕುಳಿತಳು. 1 ನಿಮಿಷದ ನಂತರ, ಎಷ್ಟೋ ಹೆಂಗಸರು ಅಳುವಿನ ಮೂಲಕ ಅನುಕಂಪ ಗಿಟ್ಟಿಸಿಕೊಳ್ಳೋದು ನನಗೆ ಗೊತ್ತಿದೆ. ಅಂಥ ಕೆಲಸ ನಾನೆಂದೂ ಮಾಡಿಲ್ಲ. ಇದ್ದಕ್ಕಿಂತ ಅಳು ಬಂತು, ಸಾರಿ. ಇದನ್ನು ಬೇರೆ ಯಾರ ಕೈಲೂ ಹೇಳ್ಕೊಂಡಿರಲಿಲ್ಲ. ಮನೆಯಲ್ಲಿ ತಾಯಿಯ ಕೈಯಲ್ಲಿ ಹಾಗೆ ಹೇಳಿಕೊಳ್ಳಲಿ? ಟಿಪ್ನಿಸ್ ಅವಳ ಮುಖವನ್ನು ನೋಡುತ್ತಿದ್ದ. ನೋಡದೆ ದೃಷ್ಟಿಯನ್ನು ಅತ್ತಿತ್ತ ಹೊರಳಿಸಿದರೆ ಅವಳನ್ನು ಅಲಕ್ಷಿಸದಂತೆ ಆಗುತ್ತದೆ ಎಂದು ಅರಿವಾಯಿತು. 10 ನಿಮಿಷ ಹಾಗೆ ಕಳೆಯಿತು. ಅವರಿಬ್ಬರೂ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಿದ್ದರು. ತನ್ನ ದೃಷ್ಟಿಯನ್ನು ಹಿಂತೆಗೆದುಕೊಂಡರೆ ತನಗೆ ಬೇರೆ ಆಸರೆ ಇಲ್ಲವೆಂಬ ಮೋರೆ ಅವಳಲ್ಲಿ. ತನ್ನ ದೃಷ್ಟಿಯನ್ನು ಹೊರಳಿಸಿದರೆ ಅವಳು ಕುಸಿಯುತ್ತಾಳೆ ಎಂಬ ಅನುಕಂಪ ಅವನಲ್ಲಿ. ಅನಂತರ ಅವನು ಆ ಮೂಲೆಯಲ್ಲಿರುವ ತಂಬೂರಿ ಕರಿ ಕೌದಿದ್ದು ಎತ್ತಿಕೊಂಡು ಶ್ರುತಿ ಮಾಡಿಕೊಳ್ಳಿ ನೋಡೋಣ ಎಂದ. ಅದು ಹೆಣ್ಣು ತಂಬೂರಿ, ಮೀರಜ್ದು. ಅವನು ಹೇಳಿದಂತೆ ಗೂಡಿನಲ್ಲಿ ಒಂದು ಬಟ್ಟೆಯನ್ನು ತಂದು ತಂಬೂರಿಯನ್ನು ಒರೆಸಿ ಮಧ್ಯಮವೋ ಪಂಚಮವೋ ಎಂದಳು. ಕಲ್ಯಾಣ್ ಬಿಹಾಗ್ 2 ಬಿಟ್ಟು ಯಾವುದಾದ್ರೂ ಒಂದು ಸರಿ. ಅವೆರಡು 2 ವಾರಗಳ ತಯಾರಿ ಆಗಿತ್ತಲ್ಲವೇ? ಅವಳು ಆಲೋಚಿಸಿಕೊಂಡಳು. ಇಂಥ ರಾಗವೆಂದು ನಿಶ್ಚಯಿಸಲಾಗಲಿಲ್ಲ. ಇದ್ದಕ್ಕಿದ್ದಂತೆ ಪೀಲು ಎಂಬ ನೆನಪು ಬಂತು. ಅವನು ತನ್ನ ಪಕ್ಕದಲ್ಲಿದ್ದ ಹಾರ್ಮೋನಿಯಂನೆಂದು ಎಳೆದುಕೊಂಡು ಶ್ರುತಿ ಕೊಡ್ಲಾ, ಯಾವ ಮನೆ ಎಂದ. ಹಾಗೇ ಮಾಡ್ಕೋತೀನಿ, ತಪ್ಪಾದರೆ ತೋರಿಸೋರಂತೆ ಎಂದು ಮಾಡಿಕೊಂಡಳು. ಅವನು ಹಾಡಿ ನಿಧಾನವಾಗಿ ಆಲಾಪದಿಂದ ಎಂದ. ಹಾಡಲು ಶುರು ಮಾಡಿದಾಗ ವಾಸ್ತವವಾಗಿ ತನಗೆ ಈ ರಾಗದ ಪಾಠವಾಗಿಲ್ಲ. ಮಿಶ್ರ ರಾಗ. ಆರೋಹ ಅವರೋಹಗಳ ಸ್ವರಪ್ರಯೋಗಗಳಲ್ಲಿ ವಿದ್ವಾಂಸರಲ್ಲಿ ಭಿನ್ನಮತವಿದೆ. ನಿನ್ನ ಕಚೇರಿಯಲ್ಲಿ ಕೇಳಿದ ಪ್ರಭಾವದಿಂದ ಇದನ್ನು ಆರಿಸಿಕೊಂಡದ್ದು ತಪ್ಪಾಯಿತು ಎನ್ನಿಸಿತು. ಶುರು ಮಾಡಿ ಆಗಿದೆ, ಹಿಂದಿರುಗುವಂತಿಲ್ಲ ಎಂದು ನಿಧಾನವಾಗಿ ಸ್ವರ ವಿಸ್ತಾರ ಮಾಡತೊಡಗಿದಳು. ಅವನು ಅವಳನ್ನು ಅನುಸರಿಸಿದ. ಮುಂದೆ ನಡೆದು ಪಥದರ್ಶನ ಮಾಡಲಿಲ್ಲ. ಆದರೆ ಅನುಸರಿಸುತ್ತಿರುವುದರಿಂದ ತಾನು ತಪ್ಪು ಮಾಡುತ್ತಿಲ್ಲವೆಂಬ ನಂಬಿಕೆ ಬಂತು. ತಾನು ಸ್ವೀಕೃತಿಗಾಗಿ ಪಾಠ ಒಪ್ಪಿಸುತ್ತಿರುವ ಅಭ್ಯರ್ಥಿನಿ ಎನ್ನುವುದನ್ನು ಮರೆತು ವಿಸ್ತರಿಸಿದಳು. ಸುಮಾರು ಅರ್ಧ ಗಂಟೆ ಹಾಡಿ ನಿಲ್ಲಿಸಿದಾಗ ಅವನು ಮುಗುಳ್ನಕ್ಕ. ಅವನ ನಗೆಯ ಅರ್ಥ ಅವಳಿಗೆ ಆಗಲಿಲ್ಲ. ಅವಳ ಮುಖ ಭಾವವನ್ನು ಅರಿತ ಅವನು, ನಿನ್ನೆ CJ ಹಾಲಿಗೆ ಬಂದಿದ್ದೀರಾ ಎಂದ. ವಾಸ್ತವವಾಗಿ ನನಗೆ ಈ ರಾಗ ಸಂಚಾರ ಮಾರ್ಗಗಳ ಪಾಠ ಪ್ರಾಥಮಿಕ ಮಟ್ಟದಲ್ಲೂ ಆಗಿಲ್ಲ. ನಿನ್ನೆ ಕೇಳಿದ ನೆನಪಿನಲ್ಲಿ ಹಾಡಿದೆ.
ಈಗ ನೀವು ಹೇಳಿಕೊಡಿ. ಅವಳು ಧೈರ್ಯದಿಂದ ಕೇಳಿದಳು. ಅವನು ರಾಗಲಕ್ಷಣಗಳನ್ನು ಹೇಳುತ್ತಾ ಬಾರಿಸತೊಡಗಿದ. ಈಗ ಅವನು ಬಾರಿಸುವುದನ್ನು ಹಾಡುವುದು ಅವಳ ಸರದಿಯಾಯಿತು. ಎಂತಹ ಚತುರ ವಾದಕನಾದರೂ ಹಾರ್ಮೋನಿಯಲ್ಲಿ ಹೊರಡಲಾರದ ಸೂರ ಸೂಕ್ಷ್ಮಗಳನ್ನು ಅವಳು ಗ್ರಹಿಸಿ ಹಾಡಿದಳು. ಅವನು ಬಿಡಿಸಿ ಬಿಡಿಸಿ ತಾನು ಬಾಯಲ್ಲಿ ಹೇಳಿ ಹಾಡಿಸಿದ. ಬಾಯಿಂದ ಹೊರಡಿಸಿ ತೋರಿಸಲು ಅವನಿಗೆ ಸಾಧ್ಯವಾಗದಿದ್ದರೂ ಅವನ ಕಲ್ಪನೆಯು ಅವಳಿಗೆ ಅರ್ಥವಾಗುತ್ತಿತ್ತು. ಅದನ್ನು ಹೆಚ್ಚು ಕಷ್ಟವಿಲ್ಲದೆ ಲಯ ತಪ್ಪದೆ ಹಾಡಿದಳು. ಮೊದಲು ಸ್ವರಗಳಲ್ಲಿ, ಅನಂತರ ಅಕಾರದಲ್ಲಿ ಒಂದೊಂದು ನಡೆಯನ್ನು 2-3 ಬಾರಿ ಹಾಡಿಸಿ ತಪ್ಪಿಲ್ಲದೆ ಕೂರಿಸಿದ ನಂತರ ಅವನು ಮುಂದಿನ ನಡೆಗೆ ಹೋಗುತ್ತಿದ್ದ. ನಡುವೆ ಇದು ಅಮೀರ್ ಖಾನ್ ಸಾಹೇಬರ ವರಸೆ, ನಾನು ಅವರಿಗೆ ಸಾಥಿ ಮಾಡಿದ್ದೆ, ಇದು ಪಂಡಿತ ತಿವಾರಿ ಅವರ ವರಸೆ, ಇದು ಮಣಿರಾಮನ ರೀತಿ ಎಂದು ಜ್ಞಾಪಿಸಿಕೊಂಡು ವಿವರಿಸಿ ಬಾರಿಸಿ ತೋರಿಸುತ್ತಿದ್ದ. ನಡುವೆ ಒಮ್ಮೆ ಅವನ ಹೆಂಡತಿ ಸೋನುತಾಯಿ ಬಾಗಿಲ ಹತ್ತಿರಕ್ಕೆ ಬಂದು ನೋಡಿ ಹೋಗಿದ್ದು ಅವನ ಗಮನಕ್ಕೆ ಬರಲಿಲ್ಲ. ಅಭ್ಯಾಸ ಮುಗಿದಾಗ 2-1/4 ಗಂಟೆಯಾಗಿತ್ತು. ಅವತ್ತು 3 ಗಂಟೆ ಪಾಠವಾಗಿತ್ತು. ಬರೀ ಸ್ವರ ವಿಸ್ತಾರ, ಆಲಾಪ. ಹೀಗೆ ಅಭ್ಯಾಸ ಮಾಡಿದರೆ ಸಾಕು. ಚೀಸ್ ವಿಷಯ ಚಿಂತೆ ಬೇಡ. ಚೀಸಿನ ಬಾಕು ಬಳಕುಗಳು, ತಾನದ ವರಸೆಗಳು, ಹಾರ್ಮೋನಿಯಂ ಬೆರಳಿಗೆ ಯಾವತ್ತೂ ಲೀಲಾಜಾಲ. ಅವನ ಮುಖದಲ್ಲಿ ತೃಪ್ತಿ ಇತ್ತು. ಗುರುಜಿ, ಗಂಡ ಪೂಜೆ ಯಾವತ್ತು ಮಾಡೋಣ? ಕಾಕಾ ಅಂತ ಮಾತು ಶುರು ಮಾಡಿದವರು ಗುರುಜಿ ಅಂದ್ಬಿಟ್ರಲ್ಲ. ಗಂಡ ಪೂಜೆ ಮೊದಲಾಗಿ ಯಾವ ಕಲಾಪವೂ ಬೇಡ. ತಂಬೂರಿ ಹಾರ್ಮೋನಿಯಂ ಕಣ್ಣಿಗೆ ಒತ್ತಿಕೊಳ್ಳಿ, ಒಳಗೆ ನಡೀರಿ. ನಮ್ಮ ದೇವರ ಕೋಣೆಯಲ್ಲಿ ಸರಸ್ವತಿ ವಿಗ್ರಹ ಇದೆ. ನಮಸ್ಕಾರ ಮಾಡಿ ಕುಂಕುಮ ಇಟ್ಕೊಳ್ಳಿ, ಅಷ್ಟು ಸಾಕು. ಅವಳು ಅದರಂತೆ ಮಾಡಿದಳು. ಸೋನುತಾಯಿ ಅವಳನ್ನು ಊಟಕ್ಕೆ ಎಬ್ಬಿಸಿದಳು. ಮೊದಲ ದಿನ ಬರೀ ಹೊಟ್ಟೆಯಲ್ಲಿ ಹೋಗಬಾರದು ಎಂದು ಗುರುವು ಬಲವಂತ ಮಾಡಿದ. ಊಟ ಮಾಡುವಾಗ ಹೇಳಿದ, ನನ್ನ ಹತ್ರ ಕಲಿತೀನಿ ಅಂತ ಸದ್ಯಕ್ಕೆ ಯಾರ ಕೈಲಿ ಹೇಳಬೇಡಿ. ಹೇಳೋದ್ರಿಂದ ಯಾವ ವಿಶೇಷ ಪ್ರಯೋಜನವಿದೆ? ನಾನು ಪ್ರೋಗ್ರಾಮ್ಗೆ ಬೇರೆ ಊರುಗಳಿಗೆ ಹೋದಾಗ ಇಲ್ಲ, ಊರಿನಲ್ಲಿದ್ದರೆ ವಾರಕ್ಕೆ 3-4 ದಿನವಾದರೂ ಪಾಠ ಮಾಡ್ತೀನಿ. ಕೂತರೆ 2-3 ಗಂಟೆ. ನಾಳೆ 9ಕ್ಕೆ ಬೆಳಗ್ಗೆ 9ಕ್ಕೆ ಬನ್ನಿ. ಅವರಿಬ್ಬರಿಗೂ ಪಾದ ಮುಟ್ಟಿ ನಮಸ್ಕರಿಸಿ ಹೊರಟಳು. ಟಿಪ್ನಿಸರು ಇಷ್ಟು ಬೇಗ ಒಪ್ಪಿಕೊಳ್ಳುತ್ತಾರೆಂದು ಅವಳು ನಿರೀಕ್ಷಿಸಿಯೇ ಇರಲಿಲ್ಲ. ಅಲ್ಲದೆ ಮೊದಲ ದಿನದ ಪಾಠವನ್ನೇ ಇಷ್ಟು ವಿವರವಾಗಿ ಹೇಳಿ ಅಭ್ಯಾಸ ಮಾಡಿಸುವುದನ್ನು ನೆನೆದಾಗ ಸಮಸ್ಯೆ ಬಗೆಹರಿದು ತಾನು ಸ್ವರಾಕಾಶದಲ್ಲಿ ತೇಲುತ್ತಿರುವಂತೆ ಅನ್ನಿಸಿತು. ಮನೆಗೆ ಹೋದ ತಕ್ಷಣ ತನ್ನನ್ನೇ ಕಾಯುತ್ತಿದ್ದ ತಾಯಿ ಹೇಳಿದರು, ಬೇಟಿ, ಬೆಳಿಗ್ಗೆ ಎದ್ದು ಎಲ್ಲಿಗೆ ಹೋಗಿದ್ದೆ? ಊಟಕ್ಕೂ ಬರಲಿಲ್ಲ, ಒಂದು ಫೋನ್ ಮಾಡಲಿಲ್ಲ. ನನಗೆ ಎಷ್ಟು ಗಾಬರಿಯಾಗಿತ್ತು ಗೊತ್ತಾ? ಅಮ್ಮ, ಗುರುವನ್ನು ಹುಡ್ಕೊಂಡು ಹೋಗಿದ್ದೆ, ನನ್ನ ಅದೃಷ್ಟ. ಅವರು ಒಪ್ಪಿಕೊಂಡರು. ಮೊದಲನೇ ದಿನವೇ 3 ಗಂಟೆ ಅಭ್ಯಾಸ ಮಾಡಿಸಿದರು. ಅವರ ಮನೆಯಲ್ಲೇ ಊಟ ಮಾಡಿಸಿದರು. ನಾಳೆ ಬೆಳಿಗ್ಗೆ 9ಕ್ಕೆ ಬಾ ಅಂದಿದ್ದಾರೆ. ಅವಳು ಸಡಗರದಿಂದ ಹೇಳಿದಳು. ಅವಳ ಹಿಂದೆಯೇ ಅವಳ ಕೋಣೆಗೆ ಬಂದ ತಾಯಿ ಬಾಗಿಲನ್ನು ಮುಚ್ಚಿ ಬೆತ್ತದ ಕುರ್ಚಿಯ ಮೇಲೆ ಕುಳಿತರು. ಇದು ಅತ್ತಿಗೆಯರು ಅಪರಾಹ್ನದ ನಿದ್ದೆ ಮಾಡುವ ಸಮಯ. ಆದರೂ ತನ್ನ ಕೋಣೆಗೆ ಬಂದು ಬಾಗಿಲು ಮುಚ್ಚಿ ಕುಳಿತಿದ್ದಾರೆ ಎಂದರೆ ಅಮ್ಮ ಗುಟ್ಟಿನ ಮಾತನ್ನು ಆಡಲು ಬಂದಿದ್ದಾರೆ ಎಂದು ಅರ್ಥವಾಯಿತು. ಯಾವ ವಿಷಯವೆಂಬುದು ಅವಳ ಊಹೆಗೆ ಬಂತು. ಅವರೇ ಮಾತು ತೆಗೆಯಲೆಂದು ಸುಮ್ಮನೆ ಕುಳಿತಳು. 2 ನಿಮಿಷದಲ್ಲಿ ಆರಂಭಿಸಿದರು. ನೀನು ಬಂದು 2 ವಾರವಾಯ್ತಲ್ವೇ? ಗಂಡನಿಂದ ಒಂದು ಫೋನೂ ಇಲ್ಲ. ನೀನು ಸಂಗೀತದ ಗುರುಗಳನ್ನು ಹುಡುಕಿಟ್ಟಿದ್ದೀಯಾ? ಗಂಡ ಹೆಂಡತಿದ್ದು ಏನು ಕತೆ? ಏನೋ ಮುಚ್ಚಿಟ್ಟಿದ್ದೀಯಾ? ತಾಯಿ ಕೈಲಿ ಏನೂ ಮುಚ್ಚಿಟ್ಬಾರ್ದು. ಹೆಣ್ಮಕ್ಳು ಮುಚ್ಚಿಡುವಂಥದ್ದು ಏನೂ ಇಲ್ಲ ಅಮ್ಮ. ಆ ದೇಶದಲ್ಲಿ ಸಂಗೀತ ಕಲಿಯುವ ಅವಕಾಶವಿಲ್ಲ. ಇಲ್ಲಿ ಬಂದು 3-4 ತಿಂಗಳಿದ್ದು ಪಾಠ ಹೇಳಿಸ್ಕೊತೀನಿ. ಆಮೇಲೆ ಅಲ್ಲಿ 3-4 ತಿಂಗಳು ಅದನ್ನೇ ಅಭ್ಯಾಸ ಮಾಡ್ಕೋತೀನಿ. ಅವರೇ ಒಪ್ಪಿ ಕಳಿಸಿದ್ದಾರೆ. ನಾನು 2 ಸಲ ಅವರಿಗೆ ಫೋನ್ ಮಾಡಿದ್ದೀನಿ. ಅವರು ಟೂರ್ನಲ್ಲಿ ಇರ್ತಾರೆ. ಅವರು ಟೂರು ಹೋಗೋ ತಿಂಗಳಲ್ಲಿ ನಾನು ಇಲ್ಲಿಗೆ ಬರ್ತೀನಿ. ಊರಿನಲ್ಲಿರೋ ತಿಂಗಳಿಗೆ ನಾನು ಅಲ್ಲಿಗೆ ಹೋಗ್ತೀನಿ. ನೀನೇನು ಚಿಂತೆ ಮಾಡಬೇಡಿ. ಏನೋ ಅಮ್ಮ, ನನಗೆ ತಿಳಿಯೋದಿಲ್ಲ ಎಂದರು. ನೀನು ಈಗ ಹೇಳುತ್ತಿರುವ ಮಾತು ನಂಬುವಂಥದ್ದಲ್ಲ ಎಂಬುದು ಅದರ ಅರ್ಥ ಎಂದು ಅವಳು ತಿಳಿದುಕೊಂಡಳು. ಮತ್ತೆ ಮಾತನಾಡಿ ಬೆಳೆಸಬಾರದೆಂದು ಸುಮ್ಮನಾದಳು. ನಂತರ ಶೌಚದ ಕೋಣೆಗೆ ಹೋದಳು. ಹಿಂದಿರುಗಿ ಬರುವಾಗ ಅಮ್ಮ ಅಲ್ಲಿರಲಿಲ್ಲ. ಅವರಿಗೆ ಅಸಮಾಧಾನವಾಗಿರುವುದು ಸ್ಪಷ್ಟವಾಗಿತ್ತು. ಗುರುಗಳು ಹೇಳಿಕೊಟ್ಟ ಸ್ವರ ಸಂಚಾರಗಳು ಮನಸ್ಸಿನಿಂದ ಮರೆಯಾಗಿ ಕಲಮಲ ಕಾಣಿಸಿಕೊಂಡಿತು. ತನ್ನನ್ನು ನಿಜವಾಗಿಯೂ ಕಾಡಿಸಬೇಕಾದ ಗಂಡನ ನೆನಪನ್ನು ಒಂದು ಸಹನೀಯ ಸ್ಥಿತಿಗೆ ತಂದುಕೊಳ್ಳುತ್ತಿದ್ದೇನೆ. ಆದರೆ ಅಮ್ಮನ ಪ್ರಶ್ನೆಗಳನ್ನು ಎದುರಿಸುವುದು ಕಷ್ಟವಾಗುತ್ತಿದೆ ಎಂಬ ವಾಸ್ತವ್ಯವು ಮನಸ್ಸಿನಲ್ಲಿ ತುಂಬಿಕೊಂಡಿತು. ಅತ್ತಿಗೆಯರು ಬಾಯ್ಬಿಟ್ಟು ಏನು ಹೇಳುತ್ತಿಲ್ಲ, ಕೇಳುತ್ತಿಲ್ಲ. ಅಮ್ಮನ ಭಯದಿಂದ ಸುಮ್ಮನೆ ಇದ್ದಾರೆ. ಇಲ್ಲದಿದ್ದರೆ ಒಂದೊಂದು ಓರೆನೋಟದಲ್ಲಿ ಚೂರಿ ಹಾಕಬಹುದು ಎಂಬ ಅರಿವು ಹುಟ್ಟಿತು. ನನ್ನದೇ ಆದ ಒಂದು ಸಣ್ಣ ಫ್ಲ್ಯಾಟ್ ಮಾಡ್ಕೋಬೇಕು. ನನ್ನ ಖಾತೆಯಲ್ಲಿ ಎಷ್ಟು ದುಡ್ಡಿದೆಯೋ ನೋಡ್ಕೋಬೇಕು. ತಡ ಮಾಡಬಾರದು ಎನ್ನಿಸಿತು. ಇವನ್ನೆಲ್ಲ ಯಾರು ಮಾಡೋರು? ಅಣ್ಣಂದಿರನ್ನು ಬಿಟ್ಟು ಏನನ್ನು ಮಾಡೋ ಹೊರಟರೂ ಸರಿಯಾಗೋದಿಲ್ಲ ಎಂಬ ಎಚ್ಚರ ಹುಟ್ಟಿತು. ಅದನ್ನೇ ಚಿಂತಿಸುತ್ತಾ ಕುಳಿತಿರುವಾಗ ಚಿಕ್ಕಣ್ಣನ ಕೈಲಿ ಎಲ್ಲ ಹೇಳ್ಕೊಂಡ್ರೆ ಹೇಗೆ? ಹೇಳಿಕೊಂಡ ನಂತರ ನನಗೊಂದು ಫ್ಲ್ಯಾಟ್ ಹುಡುಕೊಂಡ್ರೆ ಸರಿಯಾಗುತ್ತೆ. ಇಲ್ಲದಿದ್ದರೆ 3-4 ತಿಂಗಳು ತವರು ಮನೆಯಲ್ಲೇ ಯಾಕಿರಬಾರದು ಎಂದು ಪ್ರಶ್ನೆ ಕೇಳ್ತಾರೆ ಎಂಬ ಎಚ್ಚರ ಹುಟ್ಟಿತು. ರಾತ್ರಿ ಎಲ್ಲರದು ಊಟ ಆದಮೇಲೆ ಚಿಕ್ಕಣ್ಣ ಅಜಯನನ್ನು ಸನ್ನೆ ಮಾಡಿ ತನ್ನ ಕೋಣೆಗೆ ಕರೆದಳು. ನಿನ್ನ ಕೈಲಿ ಪ್ರತ್ಯೇಕವಾಗಿ ಮಾತಾಡಬೇಕು, ಮನೇಲಿ ಬೇಡ. ಎಲ್ಲಿ ಯಾವಾಗ ಹೇಳು. ನಾಳೆ ಬೆಳಿಗ್ಗೆಯಿಂದ 12ರವರೆಗೆ ನನಗೆ ಸಂಗೀತದ ಪಾಠವಿದೆ. ಅವನು 1 ನಿಮಿಷ ಯೋಚಿಸಿ ಹೇಳಿದ. ಮಧ್ಯಾಹ್ನ 2 ಗಂಟೆಗೆ ನನಗೆ ಅಂಗಡಿಗೆ ಫೋನ್ ಮಾಡು. ಯಾವಾಗ ಎಲ್ಲಿಗೆ ಬರಬೇಕು ಅಂತ ಹೇಳ್ತೀನಿ. ಓಷಿಯನ್ ಹೋಟೆಲ್ನ ಐಲ್ಯಾಂಡ್ ರೆಸ್ತೋರಾದ ಒಂದು ಮೂಲೆಯ ಮೇಜಿನ ಮೇಲೆ ಎದುರು ಬದುರಾಗಿ ಕುಳಿತ ಚಿಕ್ಕಣ್ಣ ಅಜಯನು ತಿಂಡಿ ಮತ್ತು ತಂಪು ಪಾನಿಗೆ ಹೇಳಿದ ನಂತರ ತಂಗಿಯನ್ನು ಹೇಳು ಎಂದ. ನಿನ್ನನ್ನು ಬಿಟ್ಟರೆ ಹೇಳ್ಕೊಳ್ಳೋಂಥವ್ರು ಯಾರೂ ನನಗಿಲ್ಲ. ಕೇಳಿದ ಮೇಲೆ ನನ್ನನ್ನು ಕಡೆಗಣಿಸ್ತಾರೆ ಅಂತ ಮಾತ್ರವಲ್ಲ, ನೋವುಂಟಾರೆ ಅನ್ನೋ ದುಃಖ
ನನ್ನ ನೋವುಂಟಾರೆ ಅಂತ ಕೂಡ ಯಾರಿಗೂ ಹೇಳೋಕ್ಕೆ ನನಗಿಷ್ಟವಿಲ್ಲ ಎಂದು ಆರಂಭಿಸಿ ಅವಳು ಸಂಗೀತ ಪಾಠ ಆರಂಭದಲ್ಲಿ ಸಂಗೀತಕ್ಕಾಗಿ ಗುರು ಮೋಹನ್ ಲಾಲ್ರಿಗೆ ಒಪ್ಪಿಸಿಕೊಂಡದ್ರಿಂದ ಹಿಡಿದು ಇದುವರೆಗಿನ ಎಲ್ಲ ವಿಷಯಗಳನ್ನು ಮುಖ್ಯ ಸಂಗತಿಗಳನ್ನು ಹೇಳಲು 1 ಗಂಟೆಯಾಯಿತು. ಕೈ ಸನ್ನೆ ಮಾಡದೆ ಹತ್ತಿರ ಬಂದು ಗ್ರಾಹಕರ ಏಕಾಂತಕ್ಕೆ ಭಂಗ ಕೊಡಬಾರದೆನ್ನುವುದು ಆ ರೆಸ್ತೋರಾದ ನಿಯಮವಾಗಿತ್ತು. ಎಲ್ಲವನ್ನೂ ಹೇಳಿದ ನಂತರ 2 ನಿಮಿಷ ಮೌನವಾಗಿದ್ದರು. ನಿನಗೆ ಏನನಿಸುತ್ತೆ? ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಿ ಹೇಳು, ಅವಳು ಕೇಳಿದಳು. ಒಮ್ಮೆ ಎದುರಿಸಿಬಿಟ್ಟ ನಂತರ ಚಿಕ್ಕಣ್ಣ ಅರ್ಧ ತನಗೆ ಇನ್ನರ್ಧ ಅವಳಿಗೆ ಹೇಳುವಂತೆ ಮೆಲುದನಿಂದ ಮಾತಾಡಿದ. ಅವನು ಈ ಥರದವನು ಅಂತ ನಾನು ಕೇಳಿದ್ದೆ, ಆದರೆ ಅವನು ಎಂಥೋನಾದರೇನು? ನನ್ನ ತಂಗಿ ಗಟ್ಟಿಯಾಗಿರುವಾಗ ಎನ್ನೋ ಧೈರ್ಯವಿತ್ತು. ಪ್ರಪಂಚದಲ್ಲಿ ಬೇರೆ ಹುಡುಗಿರು ದುರ್ಬಲೆಯರಾಗಿರ್ಬೋದು, ನಮ್ಮ ಮನೆ ಹುಡುಗಿ ಆಗಿರೋದು ಸಾಧ್ಯವೇ ಇಲ್ಲ ಅಂತ ಎಲ್ಲ ತಂದೆ ತಾಯಿಯಂದಿರು ಅಣ್ಣ ಅಕ್ಕಂದಿರು ಗಟ್ಟಿ ನಂಬಿಕೆ ಇಟ್ಕೊಂಡಿರುವ ಹಾಗೆ ನೀನು ಮದುವೆಯಾಗಿ ಹೋದ ಮೇಲಂತೂ ಆ ಬಗೆಯ ಚಿಂತೆ ಅನುಮಾನ ಹುಟ್ಟುವ ಕಾರಣವೇ ಇರಲಿಲ್ಲ. ನೀನು ಅಲ್ಲಿ ಹೋದ ಮೇಲೆ ಸನಿವೇಲ್ ಹಿಂದೂ ಮಂದಿರದ ಸಭೆಯಲ್ಲಿ ಹಾಡಿದ ಕ್ಯಾಸೆಟನ್ನು ಭಾವನೆ ಕಳಿಸಿದ್ರಲ್ಲ, ಕೇಳಿ ನಾವೆಲ್ಲ ಉಬ್ಬಿದೆವು. ನಮ್ಮ ಹುಡುಗಿ ಆ ಪ್ರಸಿದ್ಧ ಗವಾಯಿಗೆ ಸಮಸಮ ಹಾಡುವ ಮಟ್ಟ ಮುಟ್ಟಿದ್ಲು ಅಂತ. ಅವನು ಅಲ್ಲಿಗೆ ನಿಲ್ಲಿಸಿದ. 1 ನಿಮಿಷ ಕಾಯ್ದ ನಂತರ ಅವಳು, ಇನ್ನೇನು ಇಲ್ವಾ ಹೇಳುವಂತಹ ಭಾವನೆ? ಮುಚ್ಚುಮರೆ ಇಲ್ಲದೆ ಹೇಳು. ನೋಡು, ನಾವು ಮುಂಬೈಲಿರೋರು ನಿಜ. ಹೊಸ ಪ್ರಪಂಚ ಮುಂಬೈಯಲ್ಲಿ ಕಣ್ಣಿಗೆ ಬೀಳುವಷ್ಟು, ಅನುಭವಕ್ಕೆ ಬರುವಷ್ಟು ನಮ್ಮ ದೇಶದ ಬೇರೆ ಯಾವ ಊರಿನಲ್ಲೂ ಬರೋಲ್ಲ. ಆದರೂ ನಮ್ಮ ಕುಟುಂಬದಲ್ಲಿ ಇಂಥದ್ದು ನಡೆದಿರೋದು ಇದೇ ಮೊದಲು ಅನಿಸುತ್ತೆ. ನಿನ್ನ ಮೇಲಿನ ಕೋಪದಿಂದ ಹೇಳ್ತಿಲ್ಲ, ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕುಟುಂಬದಲ್ಲಿ ಯಾರೂ ಗ್ರ್ಯಾಜುಯೇಟ್ ಆಗಿರಲಿಲ್ಲ. ದೊಡ್ಡಣ್ಣ ನೀನು ನಾನು ಆದೆವು. ಅಮೆರಿಕದಲ್ಲಿರೋರಿಗೆ ಹೆಣ್ಣು ಕೊಟ್ಟಿರಲಿಲ್ಲ ಅಲ್ವೇ? ಅವನು ಉತ್ತರ ಹೇಳಲಿಲ್ಲ. ನಾನು ಮಾಡಿದ್ದನ್ನು ಸಮರ್ಥಿಸಿಕೊಳ್ಳೋಕೆ ಈ ಮಾತು ಕೇಳಲಿಲ್ಲ. ನಿನ್ನ ತಂಗಿ ಕೆಟ್ಟ ಕೆಲಸಕ್ಕೆ ಬಲಿಯಾದಳು, ಆದರೆ ಗಂಡನಿಗಾದ ಮೋಸವನ್ನು ಒಳಗೆ ಮುಚ್ಚಿಟ್ಟುಕೊಳ್ಳದೆ ಹೇಳಿ ಹೊರಬರುವ ಪ್ರಾಮಾಣಿಕಳು ಆಗಿದ್ದಾಳೆ. ಪಶ್ಚಾತ್ತಾಪದಿಂದ ಬೇಯುತ್ತಳು ಇದ್ದಾಳೆ ಎನ್ನುವ ಭಾವನೆ ನಿನ್ನಲ್ಲಿ ಯಾಕೆ ಬರ್ತಿಲ್ಲ? ಅವನು ಅವಳ ಮುಖವನ್ನು ನೋಡಿದ. ಅವನ ದೃಷ್ಟಿಯನ್ನು ಎದುರಿಸುತ್ತಲೇ ಅವಳು ಹೇಳಿದಳು, ಗಂಡನಿಂದ 1 ಕಾಸು ನಾನು ತಗೊಳ್ಳೋದಿಲ್ಲ. ನ್ಯಾಯವಾಗಿ ನೋಡಿದರೆ ಅವರಿಗೆ ನಾನೇ ನಷ್ಟ ತುಂಬಿಕೊಡಬೇಕು. ಆದರೆ ಅದು ಹಣದಲ್ಲಿ ಅಳೆದುಕೊಳ್ಳುವಂಥದ್ದಲ್ಲ. ನನ್ನನ್ನು ಸಂಪೂರ್ಣವಾಗಿ ಶುದ್ಧ ಜೀವನದ ಸಂಗೀತ ಸಾಧನೆಗೆ ಸಮರ್ಪಿಸಿಕೊಂಡು ಇನ್ನು 4-5 ವರ್ಷ ಹೆಸರು ಹೇಳುವಂಥ ಗಾಯಕಿಯಾಗುವ ನಿಶ್ಚಯ ಮಾಡಿ ಬಿಟ್ಟು ಬಂದಿದ್ದೀನಿ. ಅಪ್ಪ ಮಾಡಿಕೊಟ್ಟ ಮನೆಯ ಬಾಡಿಗೆ ಏನಿದೆಯೋ ಅದೊಂದೇ ನನಗೆ ಆಧಾರ. ಇದಾವುದನ್ನು ಯಾರಿಗೂ ಹೇಳದೆ ದೊಡ್ಡನ ಕೈಲಿ ಹೇಗೆ ಮಾತಾಡಬೇಕೋ ಆಲೋಚಿಸಿ ವ್ಯವಸ್ಥೆ ಮಾಡು. ನನಗೊಂದು ಸಣ್ಣ ಫ್ಲ್ಯಾಟ್ ಬಾಡಿಗೆಗೆ ಬೇಕು. 4-5 ವರ್ಷದ ಕಚೇರಿ ಮಾಡಿ ನಾನು ನನ್ನ ಅನ್ನ ದುಡ್ಕೊಳ್ಳೋ ಮಟ್ಟಿಗೆ ಮುಟ್ತೀನಿ. ನಿನ್ನ ಫ್ಲ್ಯಾಟಿನ ವ್ಯವಹಾರ ನಾನೇ ನೋಡ್ಕೋತಿದ್ದೀನಿ. ತಿಂಗಳಿಗೆ 30,000 ಬರ್ತಿದೆ. ಅದಲ್ಲದೆ ನಿನ್ನ ಹೆಸರಲ್ಲಿ 20 ಲಕ್ಷ ಠೇವಣಿ ಇದೆ. 15% ಬಡ್ಡಿ. ಎಲ್ಲ ಲೆಕ್ಕನೂ ಪ್ರತ್ಯೇಕ ಇಟ್ಟಿದ್ದೀವಿ. ಆಡಿಟರ್ ಪ್ರತಿ ವರ್ಷ ನೋಡಿ ಟ್ಯಾಕ್ಸ್ ಕಟ್ಟಿಸಿ ಚೊಕ್ಕ ಮಾಡ್ತಿದ್ದಾರೆ. ನಿನಗೆ ಬೇರೆ ಫ್ಲ್ಯಾಟ್ ಯಾಕೆ ಬೇಕು? ನಮ್ಮನೇಲಿ ನಿನ್ನದೇ ಒಂದು ಕೋಣೆ ಇದ್ದೇ ಇದೆ. ಹೆಣ್ಮಕ್ಳು ತವರಿಗೆ 4 ದಿನದ ಮಟ್ಟಿಗೆ ಬಂದಾಗ ಸರಿ. ಮದುವೆಯಾಗಿ ಮನೆ ತಪ್ಪಿ ಕಾಯಂ ಆಗಿ ಬಂದವಳನ್ನು ಅತ್ತಿಗೆಯರು ಹೇಗೆ ಕಾಣ್ತಾರೆ? ಅತ್ತಿಗೆಯರ ಮಾತು ಹೋಗಲಿ, ಅಮ್ಮ ಹೇಗೆ ಕಂಡಾರು? ನಿನ್ನ ಕೈಲಿ ಹೇಳಿದ್ದನ್ನೆಲ್ಲ ಅವ್ರ ಕೈಯಲ್ಲಿ ಹೇಗೆ ಹೇಳೋದು? ದೊಡ್ಡಣ್ಣ ಕೈಯಲ್ಲಿ ಹೇಳ್ಬೋದೆ? ನೀನು ನನಗಿಂತ 5 ವರ್ಷಕ್ಕೆ ದೊಡ್ಡವನು. ನಾವಿಬ್ಬರು ಜೊತೆಯಲ್ಲಿ ಆಟವಾಡಿ ಜಗಳವಾಗಿ ಬೆಳೆದವರು ಅಂತ ಹೇಳಿದೆ. ತುಸು ಹೊತ್ತು ಆಲೋಚನೆ ಮಾಡಿ ಅದು ನಿಜ ಅಂದ. 2 ನಿಮಿಷದ ನಂತರ ಲಹಲಿ ಬದಲಿಸಲೆಂಬಂತೆ ಕೂತು ಮಾತಾಡೋಕ್ಕೆ ಅಂತ ಈ ಹೋಟೆಲಿಗೆ ಕರ್ಕೊಂಡು ಬಂದೆ. ಟಿಳಕ್ ಬ್ರಿಡ್ಜ್ ಹತ್ರ ಫುಟ್ಪಾತ್ ಮೇಲೆ ಬಿಸಿ ಬಿಸಿಯಾಗಿ ಬೇಯಿಸ್ಕೊಡೋ ಕಚೋರಿ ಮಾತ್ರ ನಿನಗಿಷ್ಟ ಅಲ್ವೇ ಅಂದ. ಮನೆಯಲ್ಲಿ ಕಾಣದಂತೆ ನಾವಿಬ್ಬರು ಫುಟ್ಪಾತ್ ಮೇಲೆ ಬೇಯಿಸುವ ತಿಂಡಿ ತಿನ್ನುತ್ತಿದ್ದ ವಯಸ್ಸಿನ ನೆನಪಾಗಿ ಅವಳಿಗೆ ತುಸು ಹಗುರವೆನ್ನಿಸಿತು. ನನಗೆ ಇನ್ನೊಂದು ಆಲೋಚನೆ ಬರ್ತಿದೆ. ಈ ಮುಂಬಯಿಯ ಕೊಳಕು ಗಾಳಿ ಗದ್ದಲ, ಎಲ್ಲೆಲ್ಲೂ ಹರಡಿಕೊಂಡಿರುವ ಕಸ ಕೊಳಚೆಯಲ್ಲಿ ಎಂಥ ಸಂಗೀತ ಸಾಧನೆಯಾದಿತ್ತು. ನಗರಕ್ಕೆ 10-20 ಮೈಲಿ ದೂರದ ಯಾವುದಾದರೂ ಒಂದು ಶಾಂತವಾದ ಜಾಗದಲ್ಲಿ ಒಂದು ಚಿಕ್ಕ ಮನೆ ಬಾಡಿಗೆಗೆ ಸಿಕ್ಕಿದ್ರೆ ಒಬ್ಬ ಅಡುಗೆಯವರನ್ನು ಇಟ್ಕೊಂಡು ಇದು ಸಾಧನೆ ಮಾಡ್ತೀನಿ. ಪಾಠ ಹೇಳಿಸ್ಕೊಳ್ಳೋಕ್ಕೆ ಬಂದು ಹೋಗೋ ವಾಹನ ಸೌಕರ್ಯವಿರಬೇಕು. ಈ ಊರಿನಲ್ಲಿ ಕಾರು ನಡೆಸುವ ಪಾಠಲೂ ಬೇಡ. ಅವನು ಲಾಸ್ ಗಟಾಸ್ಗೆ ಬಂದಿದ್ದಾಗ ಅವಳ ವನಮಧ್ಯಕ್ಕೆ ಮನೆಯನ್ನು ನೋಡಿ ಸಂಗೀತ ಸಾಧನೆಗೆ ತಕ್ಕ ಸ್ಥಳ ಎಂದು ಮೆಚ್ಚುಗೆ ಹೇಳಿದ್ದ. ಊರಿನಲ್ಲಿ ದಿನ ಟಿಪ್ನೀಸ್ ತಪ್ಪದೆ ಪಾಠ ಹೇಳುತ್ತಿದ್ದರು. ತನ್ನದೇ ಫ್ಲ್ಯಾಟ್ ಸಿಕ್ಕೋ ತನಕ ಕಾಯುವ ಮನಸ್ಸಿಲ್ಲದೆ ಅವಳು ತವರು ಮನೆಯ ತನ್ನ ಕೋಣೆಯಲ್ಲಿ ತಂಬೂರಿ ಹಿಡಿದು ಬೆಳಿಗ್ಗೆ ಆದ ಪಾಠವನ್ನು ಸಂಜೆಯವರೆಗೆ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಳು. ಗುರುವಿನ ಪಾಠವನ್ನು ಟೇಪು ಮಾಡಿಕೊಂಡು ನೆರವು ಪಡೆಯುತ್ತಿದ್ದಳು. ಮದುವೆಗೆ ಮೊದಲು ಕೊಂಡಿದ್ದ ತಂಬೂರಿ ಹಾರ್ಮೋನಿಯಮನ್ನು ಅಮೆರಿಕೆಗೆ ಒಯ್ದು ಅಲ್ಲಿಯೇ ಬಿಟ್ಟು ಬಂದಿದ್ದರಿಂದ ಈಗ ಹೊಸತನ್ನು ಕೊಂಡು ತಂದಳು. ಅವಳು ಬೇರೆ ಫ್ಲ್ಯಾಟ್ ಮಾಡಿಕೊಳ್ಳುವುದನ್ನು ಮನೆಯಲ್ಲಿ ಎಲ್ಲರೂ ಒಪ್ಪಿದರು. ಪ್ರತಿ 3 ತಿಂಗಳ ನಂತರ ಮುಂಬೈಯಲ್ಲಿ 2-3-4 ತಿಂಗಳು ಪಾಠಕ್ಕೆ ಉಳಿಯುವ, ಆಗ ಅಭ್ಯಾಸಕ್ಕೆ ತಬಲ ಸಾಥಿದಾರರು ದಿನಕ್ಕೆ 4-6 ಗಂಟೆ ಬರುವ, ಮನೆಯಲ್ಲಿ ಎಲ್ಲರಿಗೂ ತೊಂದರೆ, ಬೆಳೆಯುವ ಮಕ್ಕಳಿಗೂ ಓದಿಗೂ ಗದ್ದಲ ಎಂಬ ಕಾರಣವನ್ನು ಎಲ್ಲರೂ ಒಪ್ಪಿಕೊಂಡರು. ಅತ್ತಿಗೆಯರಂತೂ ಅನುಮೋದಿಸಿದರು. ಒಂದು ದಿನ ಒಂದು ವಿಧಾನ ಹೊಳೆಯಿತು. ಟಿಪ್ನೀಸ್ ಗುರುಗಳೇನೋ ಶಾಸ್ತ್ರಭಾಗವನ್ನು ಬಿಡಿಸಿ ನುಡಿಸಿ ಹೇಳಿಕೊಡ್ತಾರೆ. ಆದರೆ ಗಾಯಕರು ಹೇಗೆ ಗಾಯನದಲ್ಲಿ ಹೊಮ್ಮಿಸುತ್ತಾರೆ ಎನ್ನುವುದನ್ನು ಟೇಪುಗಳಲ್ಲಿ ಕೇಳಿದರೆ ರಾಗಗಳ ಕಲ್ಪನೆಯು ಹೆಚ್ಚು ಸ್ಪಷ್ಟವಾಗಿ ತಿಳಿಯುತ್ತದೆ. ಮಾರ್ಕೆಟಿಗೆಂದು ನಿರ್ಮಿಸಿದ ತುಣುಕು ರಾಗಗಳಲ್ಲ, ಸಂಗೀತ ಸಭೆಗಳಲ್ಲಿ ವಿಸ್ತಾರವಾಗಿ ಹಾಡಿರುವ ಟೇಪುಗಳನ್ನು ಸಂಪಾದಿಸಬೇಕು.
ಒಂದು ರಾಗವನ್ನು ಕಲಿಯುವಾಗ ಅದನ್ನು 4-6 ಪ್ರಬುದ್ಧ ಗಾಯಕಿಯರು ಹಾಡಿರುವ ಟೇಪುಗಳನ್ನು ಗಮನವಿಟ್ಟು ಕೇಳಬೇಕು. ಟಿಪ್ನೆಸ್ ಗುರುಗಳ ಪಾಠವನ್ನು ಕರಗತ ಮಾಡಿಕೊಳ್ಳಬೇಕು. ಅನಂತರ ನನ್ನದೇ ಶೈಲಿಯನ್ನು ಸಾಧಿಸಿಕೊಳ್ಳಬೇಕೆಂಬ ಉಪಾಯ ಒಳೆಯಿತು. ಟಿಪ್ನೆಸ್ಸರ ಹತ್ತಿರ ಪ್ರಸ್ತಾಪಿಸಿದಾಗ ಅವರು ಅನುಮೋದಿಸಿದರು. ಪ್ರತಿಯೊಬ್ಬರೂ ತಮ್ಮದೇ ಶೈಲಿಯನ್ನು ರೂಪಿಸಿಕೊಳ್ಳಬೇಕು. ಗುರುವಿನ ಕಾರ್ಬನ್ ಪ್ರತಿಯಾಗಬಾರದು. ಹಲವು ಶೈಲಿಗಳಿಂದ ಪಡೆದು ತನ್ನದು ಮಾಡಿಕೊಂಡು ತಪ್ಪಿಲ್ಲ ಎಂದು ಅವರ ವಿಚಾರವಾಗಿತ್ತು. ಅವರೇ ಹೇಳಿದರು, ಗೋರೆ ಸಾಹೇಬರು ಗೊತ್ತಲ್ವಾ ನಿನಗೆ, ತನಗೆ ತಿಳಿದ ಮಟ್ಟಿಗೆ ಕಚೇರಿಗಳ ಟೇಪುಗಳನ್ನು ಅವರಷ್ಟು ಸಂಗ್ರಹ ಮಾಡಿಟ್ಟರು ಮುಂಬೈಲಿ ಯಾರೂ ಇಲ್ಲ. ನಾನು ಬೇಕಾದರೆ ಅವರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ಬೋದು. ಮಾಡಿಕೊಟ್ರೆ ನಿನಗೂ ವಿಶ್ವಾಸ ಇದೆ ಅಂತಾಗಲಿ, ಅಥವಾ ನೀನು ನನ್ನಿಂದ ಕಲಿತಿದ್ದಿ ಅಂತಾಗಲಿ ಗೊತ್ತಾಗುತ್ತೆ. ಸದ್ಯಕ್ಕದು ಗೊತ್ತಾಗೋದು ಬೇಡ. ಯಾರ ಮೂಲಕವಾದರೂ ಪ್ರಯತ್ನ ಮಾಡು. ತನ್ನ ಅಣ್ಣನಿಗೆ ಅವರ ಪರಿಚಯವಿರುವುದು ಅವಳಿಗೆ ನೆನಪಿಗೆ ಬಂತು. 10 ವರ್ಷದ ಹಿಂದೆ ಒಂದೇ ದಿನ ಇದೇ ಮೋಹನ್ ಲಾಲ್ರ ಬೆನಿಫಿಟ್ ಕಚೇರಿಯ ನಂತರ ಅವರು ತನ್ನನ್ನು ತಮ್ಮ ಕಾರ್ನಲ್ಲಿ ಬಿಟ್ಟು ತಮ್ಮ ಮನೆಗೆ ಮಾತುಂಗಕ್ಕೆ ಹೋಗಿದ್ದರು. ಅನಂತರ ಸಂಗೀತ ಕಚೇರಿಗಳಲ್ಲಿ ನೋಡುತ್ತಿದ್ದೆ. ಈಗ ಅವರು ಮರೆತಿರಬಹುದು. ಮತ್ತೆ ಅವಳು ಚಿಕ್ಕಣ್ಣನನ್ನು ಹಿಡಿದಳು. 2 ದಿನದ ನಂತರ ಗೋರೆ ಸಾಹೇಬ್ರ ಕೈಯಲ್ಲಿ ಮಾತಾಡಿದ್ದೀನಿ, ನಾಳೆ ಸಂಜೆ 7 ಗಂಟೆಗೆ ಅವರ ಮನೆಯಲ್ಲಿ ಭೇಟಿಯಾಗುವ ಅಡ್ರೆಸ್, ಫೋನ್ ನಂಬರ್ ಕೊಟ್ಟಿದ್ದಾರೆ ಎಂದು ಚಿಕ್ಕ ಹಾಳೆಯನ್ನು ಕೊಟ್ಟ. ಅವಳು ಅವರಿಗೆ ಪಾದ ಮುಟ್ಟಿ ನಮಸ್ಕರಿಸಿದಳು. ಬೆಳ್ಳೆಗೆ ಮೆನುಗುತ್ತಿದ್ದರೂ ಅವರ ತಲೆ ಕೂದಲು ದಟ್ಟವಾಗಿತ್ತು. ಮುಖವು 10 ವರ್ಷ ಹಿಂದೆ ನೋಡಿದಂತೆ ಇತ್ತು. ಮುಪ್ಪು ಕಾಣುತ್ತಿರಲಿಲ್ಲ. ಬನ್ನಿ 3 ತಿಂಗಳ ನಂತರ ಮುಂಬೈಗೆ ಬಂದು 3 ತಿಂಗಳು ಪಾಠ ಹೇಳಿಸಿಕೊಂಡು ಬರುವ ಪ್ಲಾನ್ ಮಾಡಿದ್ದೀರಂತೆ. ಮೋಹನ್ ಲಾಲಜ್ಜಿ ಎಲ್ಲವೇ ನಿಮ್ಮ ಗುರು. ಮದುವೆಗೆ ಹೋಗುವ ಮೊದಲು ನೀವು ಅವರ ಕಚೇರಿಯಲ್ಲಿ ತಂಬೂರು ಸಾತ್ ಮಾಡ್ತಿದ್ದಿರಲ್ವೇ ಎಂದು ಸ್ವಾಗತಿಸಿದರು. ಅವರು ತುಂಬ ಬ್ಯುಸಿ ಇರ್ತಾರೆ, ಅವರ ಹತ್ರ ಕಲಿತಿಲ್ಲ. ಯಾರಾದರೂ ಶಾಸ್ತ್ರಜ್ಞರನ್ನು ಹಿಡಿಬೇಕು ಅಂತಿದ್ದೀನಿ. ಅವರು ಹೇಳಿದ್ದನ್ನು ನಾನೇ ಸಾಧನೆಯಿಂದ ಆತ್ಮಸಾತ್ ಮಾಡ್ಕೋಬೇಕು ಅಂತ ಆಲೋಚಿಸಿದ್ದೀನಿ. ಜೊತೆಗೆ ದೊಡ್ಡ ದೊಡ್ಡ ಗಾಯಕರು ಒಂದು ರಾಗವನ್ನು ಹೇಗೆ ಹಾಡಿದ್ದಾರೆ ಅಂತ ದೀರ್ಘ ಟೇಪ್ನಲ್ಲಿ ಕೇಳಿದರೆ ರಾಗಗಳ ಮರ್ಮಗಳು ತಿಳಿಯಬಹುದು. ಮೊದಲು ಒಂದು ರಾಗ ಹಾಡ್ತೀರಾ? ಕೇಳಿದ ಮೇಲೆ ಹೇಳ್ತೀನಿ. ಇಲ್ಲಿ ಬನ್ನಿ, ತಂಬೂರಿ ಕೊಡ್ತೀನಿ ಎಂದು ತಮ್ಮ ಸಂಗೀತದ ಕೋಣೆಗೆ ಒಯ್ದರು. 4 ತಂಬೂರಿ, 1 ಹಾರ್ಮೋನಿಯಂ, 1 ಡಗ್ಗ, 1 ತಬಲಗಳಿದ್ದವು. ಸುಮಾರು 20 ಅಡಿ ಉದ್ದದ 15 ಅಡಿ ಅಗಲದ ಕೋಣೆ. ಕಿಟಕಿ ಹಾಕಿದರೆ ಬಿಲ್ಕುಲ್ ನಿಶಬ್ದ. ಗುಯಿಂಗುಡಿತವಿಲ್ಲದ ಏಸಿ. 2 ಬೆತ್ತದ ಕುರ್ಚಿಗಳು. ನೆಲದ ಉದ್ದಕ್ಕಲಕ್ಕೂ ಕಾಶ್ಮೀರದ ರತ್ನಗಂಬಳಿ. ಅವರು ಹೇಳಿದರು, ನಾನು ಹಾಡೋಕ್ಕೂ ಬರೋದಿಲ್ಲ, ಆದರೆ ಯಾರಾದರೂ ಗಾಯಕರು ಬಂದರೆ ಹಾಡಿಸೋಕೆ ಇರಲಿ ಅಂತ 2 ಹೆಣ್ಣು ತಂಬೂರಿ, 2 ಗಂಡು ತಂಬೂರಿ ಇಟ್ಟಿದ್ದೀನಿ. ನಿಮ್ಮ ತಂಬೂರಿ ನೀವೇ ಆಯ್ದು ಶ್ರುತಿ ಮಾಡಿಕೊಂಡು ನಿಮಗಿಷ್ಟ ಬಂದ ಒಂದು ರಾಗ ಹಾಡಿ. ಇದರಲ್ಲಿ ಪಾಸಾದರೆ ಮಾತ್ರ ಟೇಪ್ಗಳನ್ನು ತೋರಿಸುವುದು ಎಂದು ಅವಳು ಅರ್ಥ ಮಾಡಿಕೊಂಡಳು. ಹೆಣ್ಣು ತಂಬೂರಿನ 5 ನೆಲದ ಮೇಲೆ ಕುಳಿತು ಶ್ರುತಿ ಮಾಡಿ ಕಲ್ಯಾಣ್ ಎಂದಳು. ಬಹುತ್ ಅಚ್ಚ ಎನ್ನುತ್ತಾ ಅವರ ಎದುರಿಗೆ ಗೋಡೆಗೆ ದಿಂಬು ಆನಿಸಿಕೊಂಡು ಹೊರಗೆ ಕುಳಿತರು. 3/4 ಗಂಟೆ ವಿಸ್ತಾರವಾಗಿ ಆಲೋಪ ಮಾಡಿ ಮುಂದೆ ಹಾಡೋಕೆ ತಬಲವಿಲ್ಲ ಎಂದು ನಿಲ್ಲಿಸಿದಳು. ನಿಮಗೆ ಸಂಗೀತ ಹತ್ತತ್ತೆ, ಕಂಠ, ಕಲ್ಪನೆ ಎಲ್ಲ ಬಹಳ ಚೆನ್ನಾಗಿದೆ. ಇನ್ನೂ ಗುರುವಿನ ಪಡಿ ಹೆಚ್ಚು. ಸ್ವತಂತ್ರವಾಗೋದು ಎಂದು 30 ವರ್ಷದ ಒಳಗೆ ಗುರುವಿನಿಂದ ಬೇರೆಯಾಗಿ ತನ್ನತನವನ್ನು ಸಾಧಿಸಿಕೊಳ್ಳದವನು ಎಂದೂ ದೊಡ್ಡ ಗಾಯಕನಾಗಲಾರ. ನಿಮಗೆ ಎಷ್ಟು ವಯಸ್ಸು? 30 ಕಾಣ್ತೀರಿ. ಹೌದು. ಅದಕ್ಕೆ ಬೇರೆ ಬೇರೆ ಶೈಲಿಯ ಗಾಯಕರ ಗಾಯನಗಳನ್ನು ಕೇಳಿ ಉತ್ತಮಾಂಶಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನನ್ನದೇ ಸಾಧನೆ ಮಾಡ್ಕೋಬೇಕು ಅಂತಿದ್ದೀನಿ. ನಿಮ್ಮ ಸಹಾಯ, ಆಶೀರ್ವಾದ, ಮಾರ್ಗದರ್ಶನ ಬೇಡಿ ಬಂದಿದ್ದೀನಿ. ಇಲ್ಲಿ ಬನ್ನಿ, ತೋರಿಸ್ತೀನಿ ಎಂದು ಕರೆದರು. ಅವಳು ಮೇಲೆ ಎದ್ದು ಹತ್ತಿರ ಹೋದಳು. ಇಡೀ ಗೋಡೆಗೆ ಮೇಲಿನಿಂದ ನೆಲದ ತನಕ ಹಾಕಿದ್ದ ತೆಳುವಾದ ಹಸಿರು ಪರದೆಯನ್ನು ಎಳೆದರದು ಗೋಡೆ ಎಂದು ತಿಳಿದಿದ್ದಳು. ವಾಸ್ತವವಾಗಿ ಅದು ಪರದೆಯ ಒಳಗೆ ನೆಲದಿಂದ 8 ಅಡಿ ಎತ್ತರದ ಗೋಡೆ. ಈ ಬದಿಯಿಂದ ಆ ಬದಿಯ ತನಕ ಗಾಜಿನ ಬಾಗಿಲುಗಳ ಕಪಾಟುಗಳಿದ್ದವು. 6 ಅಂಗುಲಗಳ ಕಾನೆಗಳು, ಉದ್ದಕ್ಕೂ ಜೋಡಿಸಿರುವ ಸಂಗೀತದ ಟೇಪ್ಗಳು. ನೋಡಿದ ತಕ್ಷಣ ಸುಮಾರು ಎಷ್ಟಿರಬಹುದು? ಆಶ್ಚರ್ಯದಿಂದ ಉಸಿರು ಕಟ್ಟುವಷ್ಟು. ಇಲ್ಲಿ ಬನ್ನಿ ಎಂದು ಅವರು ಎದುರಿನ ಗೋಡೆಯನ್ನು ಮುಚ್ಚಿದ ಪರದೆಯನ್ನು ಎಳೆದರು. ಅಲ್ಲಿಯೂ ಅದೇ ರೀತಿಯ ಅಷ್ಟೇ ಸಂಖ್ಯೆಯ ಖಾನೆಗಳ ಕಪಾಟುಗಳು, ತುಂಬ ಟೇಪುಗಳು. ಸುಮಾರು 10,000 ಗಂಟೆಯ ಶಾಸ್ತ್ರೀಯದ ಗಾಯನ ಟೇಪುಗಳಿವೆ. 40 ವರ್ಷಗಳಿಂದ ಮುಂಬೈ ಯಾವ ಬಡೆ ಗವಾಯಿ ವಾದಕರು ಹಾಡಿದ್ದಾರೋ, ಬಾರಿಸಿದ್ದಾರೋ ಅವೆಲ್ಲ ಟೇಪ್ ಮಾಡಿಸಿ ಸಂಪಾದಿಸಿಟ್ಟಿದ್ದೀನಿ. ಇಲ್ಲಿ ಮಾತ್ರವಲ್ಲ, ದಿಲ್ಲಿ, ಕಲ್ಕತ್ತೆಗಳ ಸಂಗೀತ ಸಭೆಗಳ ಸಂಪರ್ಕ ಉಂಟು. ಅಲ್ಲಿ ಹೋದಾಗಲೂ ಟೇಪ್ ಮಾಡ್ಕೊಂಡು ತರ್ತೀನಿ. ಇಲ್ಲಿ ನೋಡಿ ಬನ್ನಿ ಎಂದು ಇನ್ನೊಂದು ಗೋಡೆಯ ಪರದೆಯನ್ನು ಎಳೆದರು. ದೊಡ್ಡ ಪುಸ್ತಕ ಭಂಡಾರದಲ್ಲಿರುವ ಇಂಡೆಕ್ಸ್ ಪೆಟ್ಟಿಗೆ ಥರ ಇತ್ತು. ಒಂದೊಂದೇ ಖಾನೆ ಎಳೆದು ತೋರಿಸಿ ಕಲಾವಿದೆ ಹೆಸರು ನನ್ನ ಒಂದು ಇಂಡೆಕ್ಸ್ ಮಾಡಿದ್ದೀನಿ. ರಾಗಗಳ ಹೆಸರಿಂದ ಇನ್ನೊಂದು. ನೀವು ಹಾಡಿದ್ರಲ್ಲ ಕಲ್ಯಾಣ್, KALAN ಅಂತ ತೆಗೆಯಿರಿ. ಯಾವ ಕಲಾವಿದ, ಯಾವ ವರ್ಷ, ಎಲ್ಲಿ ಹಾಡಿದ್ದು ಎನ್ನುವ ಮಾಹಿತಿಯೊಡನೆ ನಂಬರ್ ಮಾಡಿದ ಕಾರ್ಡ್ಗಳು ಸಿಗುತ್ತೆ. ಕನಿಷ್ಠ 50 ಕಲ್ಯಾಣ ಸಿಗುತ್ತೆ. ಆದರೆ ಬೇರೆ ಬೇರೆ ಪ್ರಕಾರದ ಟೇಪುಗಳನ್ನು ತೋರಿಸುವ ಕಾರ್ಡುಗಳು ಇವೆ. ಅದು ಎಷ್ಟು ನಿಮಿಷದ ಅನ್ನೋದು ನಿಮಗೆ ನಮೂದಾಗಿದೆ. ಬನ್ನಿ ಎಂದು ಇನ್ನೊಂದು ಗೋಡೆಯ ಪರದೆ ತೋರಿಸಿದರು. ಟೇಪುಗಳು ಆರಂಭವಾಗುವ ಕಾಲದ ಹಿಂದಿನ ಡಿಸ್ಕ್ಗಳನ್ನು ಜೋಡಿಸಿದ ಕಾನೆಗಳು ಇಡೀ ಗೋಡೆಯ ಅರ್ಧ ಭಾಗದಷ್ಟಿದ್ದು. ಈ ಡಿಸ್ಕ್ಗಳನ್ನೆಲ್ಲ ಕ್ಯಾಸೆಟ್ಗೆ ಪರಿವರ್ತಿಸುವ ಮೆಷಿನ್ ತಂದಿಟ್ಟಿದ್ದೀನಿ. ಇದನ್ನೆಲ್ಲ ಮಾಡಿ ಕ್ಯಾಸೆಟ್ಗಳಿಗೆ ಕಲಾವಿದ, ರಾಗ, ಸಂಗತ್ಕಾರ ಮೊದಲಾದವನ್ನು ಬರೆಯುವಂಥ ಒಬ್ಬ ಟೆಕ್ನಿಷಿಯನ್ ಹುಡುಕ್ತಿದ್ದೀನಿ. ಸರಿಯಾದವರು ಸಿಕ್ಕಿಲ್ಲ. ನಾನು ಯಾವ ರಾಗ ಎತ್ಕೋತೀನೋ 4-5 ಜನ ದೊಡ್ಡ ಗಾಯಕರು ಅದನ್ನು ಹಾಡಿರೋದನ್ನು ನಾನು ಟೇಪ್ ಮಾಡಿಕೋಬೋದೇ? 2-3 ವಾರದ ಮೇಲೆ ಇನ್ನೊಂದು ರಾಗ ಎತ್ಕೊಂಡಾಗ ಅವರದ್ದು ಹೀಗೆ 4-5 ಟೇಪ್ಗಳು. ನಿಮ್ಮನ್ನು ಕೇಳೋಕ್ಕೆ ಭಯ ಆಗ್ತಿದೆ. ಇದರಲ್ಲಿ ಕಾಪಿರೈಟ್ನ ಪ್ರಶ್ನೆಯೂ ಇದೆ.
ಯಾರಾದರೂ ಚೋರಿ ಬಿಸ್ನೆಸ್ನವರ ಕೈಗೆ ಸಿಕ್ಕಿ ಅವರೇನಾದರೂ ಕ್ಯಾಸೆಟ್ ಮಾಡಿ ಮಾರಿಕೊಂಡ್ರೆ ಕಲಾವಿದರಿಗೆ ಅನ್ಯಾಯವಾಗುತ್ತೆ. ನಾನು ಒಬ್ಬರಿಗೂ ಕೊಡಲ್ಲ, ಆದರೆ ನೀವು ವಿದ್ಯಾರ್ಥಿನಿ ಸಾಧಕಿ ಅಂತ ಕೊಡ್ತೀನಿ. ಅಲ್ಲದೆ ಮೆಹತಾನ ತಂಗಿ, ನನ್ನ ಹೆಂಡತಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ. ನಾನು ಇಲ್ಲದಾಗಲೂ ಬಂದು ಮಾಡ್ಕೊಳ್ಳಿ, ಯಾವತ್ತು ಬಂದ್ರಿ, ಯಾವುದನ್ನು ಮಾಡ್ಕೊಂಡ್ರಿ ಅನ್ನೋದನ್ನು ಒಂದು ಕಾಗದದಲ್ಲಿ ಬರೆದಿಟ್ಟು ಹೋಗಬೇಕು. ನನ್ನ ಮೂಲ ಟೇಪು ಈ ಕೋಣೆಯಿಂದ ಹೊರಗೆ ಹೋಗಬಾರ್ದು. ನಿಮ್ಮ ಕೆಲಸವಾದ ನಂತರ ಅವುಗಳ ಸ್ಥಾನದಲ್ಲೇ ಇಡಬೇಕು. ಲೈಬ್ರರಿ ಶಿಸ್ತು ಗೊತ್ತಿದೆ ಅಲ್ವೇ? ಸರ್, ನೀವು ನನ್ನನ್ನು ನಂಬಿ, ಮತ್ತು ಯಾರಿಗೂ ನಾನು ಕೊಡಲ್ಲ. ನಿಮ್ಮ ಒಂದೇ ಒಂದು ಟೇಪು ಈ ಕೋಣೆಯಿಂದ ಹೊರಗೆ ಹೋಗಲ್ಲ. ತಂಬೂರಿ ಮೇಲೆ ಆಣೆ. ನಾಳೆ ಬಂದು ಪೀಲು ಮಾಡ್ಕೋತೀನಿ. ಪೀಲುವೆ ನನ್ನ ಹತ್ತಿರ 34 ಇದೆ. ನೀವು ಖಾಲಿ ಟೇಪ್ ತನ್ನಿ ಸಾಕು. ನನ್ನ ಹೈ ಸ್ಪೀಡ್ ಮೆಷಿನಲ್ಲೇ ಕಾಪಿ ಮಾಡ್ಕೊಳ್ಳಿ. ಕಡಿಮೆ ದರ್ಜೆಯ ಮೆಷಿನ್ಗೆ ನನ್ನ ಟೇಪು ಹಾಕಬಾರ್ದು. ಓಕೆ, ಆಯಿತು, ನೀವೇ ನನ್ನ ಪೋಷಕರು ಎನ್ನುವಾಗ ಅವಳ ಕಂಠ ಕೃತಜ್ಞತೆಯಿಂದ ತುಂಬಿ ಬಂತು. 15 ದಿನ ಕಳೆದಿತ್ತು. ಒಂದು ರಾತ್ರಿ ಎಲ್ಲರದು ಊಟವಾದ ಮೇಲೆ ಚಿಕ್ಕಣ್ಣ ಅವಳ ಕೋಣೆಗೆ ಬಂದು ತಗ್ಗಿದ ಧ್ವನಿಯಲ್ಲಿ ಹೇಳಿದ, ಒಳ್ಳೆಯ ಒಂದು ಪ್ರಸ್ತಾಪ ಬಂದಿದೆ. ನೀನು ಬಯಸಿದಂಥ ಜಾಗ, ನಾನು ನೀನು ಹೋಗಿ ನೋಡಿಕೊಂಡು ಒಪ್ಪಿದರೆ ಕೊಂಡು ಬಿಡೋಣ ಅಂತ ದೊಡ್ಡಣ್ಣ ಹೇಳಿದ್ದಾರೆ. ಪನವೇಲ್ ನೋಡಿದ್ಯಾ? ಹೈಸ್ಕೂಲ್ ಓದುವಾಗ ಒಂದ್ಸಲ ಪಿಕ್ನಿಕ್ ಕರೆದೊಯ್ದಿದ್ದರು. ಗುಡ್ಡ ಕಾಡುಗಳ ಪ್ರದೇಶ. ಅಲ್ಲಿ ಒಂದು ತೋಟ ಮಾರಾಟಕ್ಕಿದೆ, 4 ಎಕರೆ. ಬೆಳೆದು ಫಲ ಕೊಡುವ ಮಾವು, ನಡುವೆ ಒಂದು ಹಳೆ ಶೈಲಿಯ ಕಟ್ಟಡವಂತೆ. ವಿದ್ಯುತ್, ಬೋರ್ವೆಲ್, ಮನೆಗೆ ನಲ್ಲಿ ವ್ಯವಸ್ಥೆ ಎಲ್ಲ ಇದೆ. ಬಹಳ ನಂಬಿಕಸ್ಥನಾದ ಆಳು ಗಂಡ ಹೆಂಡತಿ ಸದಾ ಅಲ್ಲೇ ಇದ್ದು ನೋಡ್ಕೋತಿದ್ದಾರೆ. ಕರೆಯುವ 2 ಹಸು ಸಾಕಿದಾರಂತೆ. ಅದರ ಉತ್ಪತ್ತಿ ಅವನದೇ. ತೋಟ ಮಾರೋರು ನಮ್ಮ ಗಿರಾಕಿಗಳು. ಅವರದು ಮುಂಬೈಯಲ್ಲಿ ವ್ಯಾಪಾರವಿದೆ. ನಮ್ಮ ಸಹಾಯ ಸಹಕಾರದಿಂದ ವ್ಯಾಪಾರ ವೃದ್ಧಿಯಾಗಿದೆ. ನಾಳೆ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ತೋಟದ ಮಾಲೀಕರು ಬರ್ತಾರೆ. ನೀನು ಒಪ್ಪಿದರೆ ಕೊಂಡು ಬಿಡೋಣ. ಹಣ ಎಷ್ಟಾಗುತ್ತೆ? ಆತಂಕದಿಂದ ಕೇಳಿದಳು. ಅದರ ಚಿಂತೆ ಈಗ ಬೇಡ, ಆಮೇಲೆ ಮಾತಾಡೋಣ. ಬೆಳಗ್ಗೆ ನನ್ನ ಜೊತೆ ಹೊರಡು. ಬೆಳಗ್ಗೆ 9ಕ್ಕೆ ತೋಟದ ಮಾಲೀಕ ಸತೀಶ್ ಚಂದ್ರ ಮನೆಗೆ ಬಂದ. ದೊಡ್ಡಣ್ಣ ಆತನನ್ನು ತನ್ನ ದಿವಾನ್ ಕಲ್ಲಿನಲ್ಲಿ ಕೂರಿಸಿ ಮಾತಾಡಿದರು. ಅನಂತರ ಅವನು ಇವರಿಬ್ಬರನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೊರಟ. ಚಿಕ್ಕಣ್ಣ ಮುಂದಿನ ಸೀಟಿನಲ್ಲಿ, ಇವಳು ಹಿಂದಿನ ಸೀಟಿನಲ್ಲಿ ಕುಳಿತರು. ಸತೀಶ್ ಚಂದ್ರ ದಾರಿಯಲ್ಲಿ ವಿವರಿಸುತ್ತಿದ್ದ. ರಸ್ತೆಯಲ್ಲಿ ಹೋದರೆ ದಾದರ್ನಿಂದ 1.5 ಗಂಟೆ ಪಯಣ. ST ಬಸ್ಗಳು ಸಿಗುತ್ತೆ. ಪ್ರತಿ 15 ನಿಮಿಷಕ್ಕೊಂದು. ಪನವೇಲ್ ಬಸ್ ಸ್ಟ್ಯಾಂಡಿನಿಂದ ತೋಟ 3 ಕಿಲೋಮೀಟರ್. ಬೇಕಾದರೆ ನಡೆಯಬಹುದು, ಇಲ್ಲವಾದರೆ ರಾತ್ರಿ 10 ಗಂಟೆವರೆಗೂ ಆಟೋ ಸಿಗುತ್ತೆ. ಸೈಕಲ್ ರಿಕ್ಷಾಗಳಿವೆ. ದಾದರ್ನಿಂದ ಕುರ್ಲಾಕ್ಕೆ ಹೋದರೆ ಹಾರ್ಬರ್ ಲೈನ್ ರೈಲು ಸಿಗುತ್ತೆ, ಅರ್ಧ ಗಂಟೆಗೊಂದು. ಸ್ಟೇಷನ್ನಿಂದಲೂ ಆಟೋ, ಸೈಕಲ್ ರಿಕ್ಷಾಗಳು ಸಿಗ್ತವೆ. ಇಷ್ಟು ಅನುಕೂಲವಿದ್ದರೂ, ಇಷ್ಟು ಹತ್ತಿರವಿದ್ದರೂ ನೀವು ಸಂಪೂರ್ಣವಾಗಿ ಮುಂಬೈಯಿಂದ, ವಾತಾವರಣದಿಂದ ದೂರ ಇರ್ತೀರಿ. ಮಹಾಬಳೇಶ್ವರಕ್ಕೆ ಹೋದ ಹಾಗೆ. ಆದರೆ ಮಹಾಬಳೇಶ್ವರದ ಹಾಗೆ ಟೂರಿಸ್ಟ್ ಜಾಗ ಅಲ್ಲ, ನೀವೇ ನೋಡ್ತಿರಲ್ಲ. ಇಷ್ಟು ಹತ್ತಿರವಿದ್ದರೂ ಮುಂಬೈಯಿಂದ ಕಲುಷಿತವಾಗಿಲ್ಲದ ಜಾಗ. ಅವನ ವಿವರಣೆಯಿಂದ ಅವಳಿಗೆ ಕನಸು ಕಟ್ಟಿತು. ನಡುವೆ ಸತೀಶ್ ಚಂದ್ರ, ಇದು ವಾಶಿ, ಇದು ಸಾನ್ಪಾಡ್, ಇದು ಜುಯ್ನಗರ್, ಇದು ಬೇಲಾಪುರ್ ಎಂದು ಹೇಳುತ್ತಿದ್ದ. ಪನ್ವೇಲ್ ಹತ್ತಿರ ಬಂತು. ಹಾಕೋ, ಆ ಕಡೆಗೆ ST ಸ್ಟ್ಯಾಂಡ್. ನಾವು ಇಲ್ಲಿ ಎಡಕ್ಕೆ ತಿರುಗಿದ್ದೀವಿ ಎಂದಾಗ ಸುತ್ತಮುತ್ತ ಸಣ್ಣ ತೋಟಗಳು, ಹೊಲಗದ್ದೆಗಳು. 1.5 ಕಿಲೋಮೀಟರ್ ನಂತರ ಬಲಕ್ಕೆ ತಿರುಗಿ ಕಿರು ರಸ್ತೆಯಲ್ಲಿ ಸಾಗಿದರೆ ಮುಂದೆ ಹಸಿರು ಮರಗಳಿಂದ ತುಂಬಿಕೊಂಡ ಒಂದು ಗುಡ್ಡ. ಗುಡ್ಡಕ್ಕೆ ಬಲಬದಿ ಆಂಬಾಗ್ ಎಂಬ ದೇವನಾಗರಿ ಲಿಪಿಯ ಬೋರ್ಡಿನ ಗೇಟು. ಅದರ ಬಾಗಿಲಿನಲ್ಲಿ ಕಾರು ನಿಲ್ಲಿಸಿ ಕೆಳಗಿಳಿದು ಅವನು ಗೇಟ್ ತೆಗೆದು ಕಾರನ್ನು ಒಳಗೆ ನಡೆಸಿದ. ಅವಳು ಕನಸಿನಲ್ಲಿಯೂ ಕಲ್ಪಿಸಿಕೊಳ್ಳದಂಥ ಸ್ಥಳ. ತೋಟ ತುಂಬ ಚೆನ್ನಾಗಿ ಬೆಳೆಸಿದ ಮಾವಿನ ಮರಗಳು, ಬೇಲಿಯ ನಡುವೆ 15-20 ಅಡಿಗಳಿಗೊಂದು ಬೆಳೆಸಿದ ಸುಮಾರು 30 ಅಡಿ ಎತ್ತರದ ತೇಗದ ಗಿಡಗಳು, ನಡುವೆ ಕೊಂಕಣ ಶೈಲಿಯ ಗಾರೆ ನೆಲದ ತಕ್ಕಷ್ಟು ದೊಡ್ಡದೇ ಎನ್ನಬಹುದಾದ ಮನೆ. ಅಟ್ಟಕ್ಕೂ ಗಾರೆಯ ನೆಲ. ಬೇಸಿಗೆಯಲ್ಲಿ ಕಾಯದಂತೆ 15 ಅಡಿ ಎತ್ತರದ ಚಾವಣಿ ಕಟ್ಟಿ ಮರದ ಹಲಗೆ ಸಾರಣೆ ಮಾಡಿ ಅದರ ಮೇಲೆ ಸೀಮೆ ಹಂಚು ಹೊದಿಸಿದ್ದಾರೆ. ಕೆಳಗೆ ದೊಡ್ಡ ಅಂಗಳ, ಅಡಿಗೆ, ಸ್ನಾನ, ಶೌಚ 2 ಕೋಣೆಗಳು, ಮೇಲೆ ಒಂದು ಅಂಗಳ, 2 ಕೋಣೆ, ಶೌಚ, ಬಿಸಿಲು ಮಚ್ಚು ಮೇಲ್ಗಡೆನಲ್ಲೂ ಹಾಕಿದ್ದಾರೆ. ಎಲ್ಲ ಕೋಣೆಗಳಿಗೆ ಫ್ಯಾನು. ಎಂಥ ಬೇಸಿಗೆಯಲ್ಲೂ ಇಲ್ಲಿ AC ಅಗತ್ಯ ಕಂಡಿಲ್ಲ. ಬೇಸಿಗೆಯ ರಾತ್ರಿಯಲ್ಲೂ ನಾವು ಫ್ಯಾನ್ ಹಾರಿಸಿ ಮಲಗಿರುವುದು ಉಂಟು ಎಂದು ಸತೀಶ್ ಚಂದ್ರ ಹೇಳಿದ. ಮೇಲಿನ ಅಂಗಳವನ್ನು ತನ್ನ ಸಂಗೀತ ಸಾಧನೆಯ ಸ್ಥಳವನ್ನಾಗಿ ಮದು ಕಲ್ಪಿಸಿಕೊಂಡಳು. ಬಿಸಿಲು ಮಚ್ಚಿಗೆ ಬಂದಾಗಲಂತೂ ಲಾಸ್ ಗಟಾಸ್ಗಿಂತ ಹೆಚ್ಚು ಪ್ರಕೃತಿ ಸಹಜ ಸ್ಥಳವೆನ್ನಿಸಿತು. ಬಲಗಡೆಯ ಹಸಿರು ಮರ ತುಂಬಿದ ಗುಡ್ಡ ಮಾತ್ರವಲ್ಲ, ಎದುರಿಗೆ 1 ಕಿಲೋಮೀಟರ್ ದೂರದಲ್ಲಿ ಗುಡ್ಡಗಳ ಸಾಲು. ಶುದ್ಧ ನೀಲ ಆಕಾಶ, ನಿಶ್ಶಬ್ದ ವಾತಾವರಣ, ಪರಿಶುದ್ಧ ಗಾಳಿ. ಸತೀಶ್ ಚಂದ್ರ, ಇಲ್ಲಿ ಒಬ್ಬರೇ ಇರಬಹುದು, ಕಳವು ದರೋಡೆಗಳಿಲ್ಲ, ಜೊತೆಗೆ ಆಳು ಇದಾನಲ್ಲ. ಗಂಡ ಹೆಂಡತಿ ಇಬ್ಬರು ಸತ್ಯಯುಗದ ಜನಗಳು. ಬನ್ನಿ, ನೀವೇ ನೋಡೋರಂತೆ ಎಂದು ಹಿಂಬದಿಗೆ ಕರೆದೊಯ್ದ. ಆಳುಗಳಿಗೆಂದೇ ಕಟ್ಟಿದ ಮನೆಯಲ್ಲಿ ಸುಮಾರು 50 ವರ್ಷದ ಗಂಡ, 45 ವರ್ಷದ ಹೆಂಗಸು ಇದ್ದರು. ಅವರಿಬ್ಬರನ್ನು ನೋಡಿದ ತಕ್ಷಣವೇ ಅವಳಿಗೆ ನಂಬಿಕೆ ಹುಟ್ಟಿತು. ಅವರ ಎದುರಿಗೆ ಸತೀಶ್ ಚಂದ್ರ ಹೇಳಿದ. ವಾಘೆ ಅಂತ ಈತನ ಹೆಸರು. 2 ಹಸು ಸಾಕಿದ್ದಾನೆ. ತೋಟದಲ್ಲಿ ಮೇಯುತ್ತೆ. ಅದರ ವೆಚ್ಚ ಆದಾಯ ಪೂರ್ತಿ ಅವನದು. ಇಡೀ ತೋಟದ ವ್ಯವಸಾಯದ ನಿಗಾ ನೋಡ್ಕೋತಾನೆ. ವ್ಯವಸಾಯ ಅಂದರೇನು? ಬರೀ ಮಾವು. ಬುಡದಲ್ಲಿ ಸ್ವಲ್ಪ ಕುಕ್ಕಿ ವರ್ಷಕ್ಕೊಮ್ಮೆ ಗೊಬ್ಬರ ಕೊಡಬೇಕು. ಪಂಪಿನಿಂದ ಪ್ರತಿ ಪಾತಿಗೂ 15 ದಿನಕ್ಕೊಮ್ಮೆ ನೀರು ಹಾಯಿಸಬೇಕು. ಮಳೆಗಾಲ 4 ತಿಂಗಳು ಬಿಟ್ಟು. ಇದೆಲ್ಲ ಅವನ ಜವಾಬ್ದಾರಿ. ತಿಂಗಳಿಗೆ 1,500 ಸಂಬಳ. ನಿಮ್ಮ ಮನೆ ಕೆಲಸ, ಅಡಿಕೆ ಪಾತ್ರಗಳನ್ನು ಈಕೆಯೇ ಮಾಡ್ತಾಳೆ. ಎಲ್ಲ ಕೆಲಸವೂ ಚೆನ್ನಾಗಿ ಬರುತ್ತೆ. ಮಹಾಲಕ್ಷ್ಮಿ ಅಂತ ಹೆಸರು. ಅವಳಿಗೆ ನೀವು ಇಷ್ಟು ಅಂತ ಸಂಬಳ ನಿಗದಿ ಮಾಡ್ಕೋಬಹುದು. ಮಾವಿನ ಮರಗಳು ಹೂ ಬಿಡುವ ಕಾಲಕ್ಕೆ ಮುಂಬೈಯಿಂದ ಕಾಂಟ್ರಾಕ್ಟರ್ ಬಂದು ಇಡೀ ಬೆಳೆಯನ್ನು ಗುತ್ತಿಗೆ ಮಾಡಿ ಕೊಂಡ್ಕೋತಾರೆ. ಅದರ ವ್ಯವಹಾರವನ್ನು ನಾನು ಹೇಳ್ಕೊಡ್ತೀನಿ. ನಿಮಗೆ ಅನುಭವ ಬರುವ ತನಕ 4-5 ವರ್ಷ ಬಂದು ನಾನೇ ಮಾಡ್ಕೋತೀನಿ.
ಎಲ್ಲ ಆಲ್ಫಾನ್ಸೋ ಎಕ್ಸ್ಪೋರ್ಟ್ ಕ್ವಾಲಿಟಿ ಜಾತಿ ಮರಗಳು. ತೋಟವನ್ನು ತಾವಿಬ್ಬರು ಒಮ್ಮೆ ಸುತ್ತು ಹಾಕಿ ಬರುವುದಾಗಿ ಹೇಳಿ ಚಿಕ್ಕಣ್ಣ ತಂಗಿಯನ್ನು ಕರೆದುಕೊಂಡು ಒಳಭಾಗಕ್ಕೆ ನಡೆದ. ಒಳಗೆಲ್ಲ ಸುತ್ತಿದ ಮೇಲೆ ಹೇಳಿದ, ನಿನಗೆ ಒಪ್ಪಿಗೆಯಾಗಿದೆ ಅಂತ ನಿನ್ನ ಮುಖವೇ ಹೇಳ್ತಾ ಇದೆ, ತಗೊಂಡು ಬಿಡೋಣ. ಬೇರೆಯವರಿಗೆ ಕೊಟ್ಟರೆ 30 ಲಕ್ಷಕ್ಕೆ ಹೋಗ್ತದೆ, ನಿಮಗಾದರೆ 25ಕ್ಕೆ ಕೊಡ್ತೀನಿ ಅಂತ ಸತೀಶ್ ಚಂದ್ರ ಹೇಳ್ತಾನೆ. ಅವನ ಬಿಸಿನೆಸ್ಗೆ ನಮ್ಮಿಂದ ಸಹಾಯವಾಗಿದೆ, ಆಗ್ತಿದೆ, ಮುಂದೆಯೂ ಆಗುತ್ತೆ ಅಂತ ಅವನಿಗೆ ಗೊತ್ತು. ಚೌಕಾಶಿ ಮಾಡಿದರೆ 20ಕ್ಕೂ ಇಳಿಬೋದು, ಅಥವಾ ಇನ್ನೊಂದು ಜಾಸ್ತಿ ಆಗಬಹುದು. ಹಣದ ವಿಷಯ ಯಾರ ಕೈಲೂ ಮಾತಾಡೋದು ಬೇಡ. ಮನೆಗೆ ಮಗಳು ಮದುವೆಯಾಗಿ ಹೋದ ಮೇಲೆ ತವರಿನಿಂದ ಒಂದು ಸೌಟು ಕೊಡೋಕ್ಕೂ ಸೊಸೆಯ ತಕರಾರು ಇರುತ್ತೆ. ನಿನ್ನ ಮದುವೆ ಆದ ಮೇಲೆ ಫರ್ನಿಚರ್, ಪಾತ್ರೆ, ಪಡಗ, ಫ್ರಿಡ್ಜ್, ಅಳಿಯನಿಗೆ ಕಾರು ಏನೂ ಕೊಟ್ಟಿಲ್ಲ. ಅಮೇರಿಕಕ್ಕೆ ಹೋದವರಿಗೆ ಕೊಡೋದೇನು? ನಿನಗೆ ಮೊದಲಿಂದಲೂ ಚಿನ್ನ ಬೆಳ್ಳಿಯಲ್ಲಿ ಆಸೆ ಇಲ್ಲ. ಅಲ್ಲದೆ ಮುಂದೆ ಟ್ಯಾಕ್ಸ್ ಕಾರಣದಿಂದ ನಾನು ಅಣ್ಣನು ನಮ್ಮ ಬಿಸಿನೆಸ್ಸನ್ನು ಒಡೆದು 2 ಮಾಡ್ಕೋಬೇಕು ಅಂತಿದ್ದೀವಿ. ಇವೆಲ್ಲ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರುವ ಕೇವಲ ಟ್ಯಾಕ್ಸ್ ಉದ್ದೇಶಕ್ಕಾಗಿ ಮಾಡಿಕೊಂಡಿರುವ ವ್ಯವಸ್ಥೆ, ಸೊಸೆಯರಿಗೆ ಹೇಳುವ ಸಂಗತಿ ಅಲ್ಲ. ಈಗಿರುವ ಬಿಸಿನೆಸ್ ಅಪ್ಪನಿಂದ ಶುರು ಮಾಡಿದ್ದು. ಕಾನೂನು ಪ್ರಕಾರ ನಿನ್ನದೂ ಒಂದು ಭಾಗವಿದೆ. ಆದರೆ ನೀನು ಎಂದೂ ಅಂಗಡಿಗೆ ಬರಲಿಲ್ಲ, ಅದಕ್ಕಾಗಿ ದುಡಿಲಿಲ್ಲ. ಆದರೂ ನಿನಗೆ ತಕ್ಕ ಮಟ್ಟಿಗೆ ಒಂದು ಅಂಶವನ್ನು ಕೊಟ್ಟು ನಿನ್ನ ಪಾಲು ಸಂದಾಯವಾಯಿತು ಅಂತ ಖುಲಾಸೆ ಪತ್ರ ಮಾಡಿಸ್ಕೋಬೇಕು ಅಂತ ದೊಡ್ಡಣ್ಣನ ವಿಚಾರ. ಈ ತೋಟದ ಖರೀದಿಯ ಖರ್ಚು ಏನಿದ್ದರೂ ನಾವು ಕೊಡ್ತೀವಿ, ನಿನ್ನ ಹೆಸರಿಗೆ ಖರೀದಿ. ಇದರ ಹಣವನ್ನು ನೀನು ಅಮೆರಿಕದಿಂದ ತಂದೆ ಅಂತ ಮನೇಲಿ ಹೇಳು. ಏನಂತೀಯಾ? ಅವಳಿಗೆ ಮನಸ್ಸು ತುಂಬಿ ಬಂತು. ಮಾತಾಡಲು ತೋಚಲಿಲ್ಲ. ಕಣ್ಣುಗಳು ಹನುಗೂಡಿದವು. ಸೆರಗಿನಿಂದ ಒರೆಸಿಕೊಂಡು, ಇದನ್ನು ನಾನು ನಿರೀಕ್ಷಿಸಿರಲಿಲ್ಲ. ನೀವು ಹೇಳಿದಂತೆ ನಾನು ಬರ್ಕೊಡ್ತೀನಿ, ಪಾಲು ಕೊಟ್ಟೆವು ಅಂತ ಭಾವಿಸಬೇಡಿ. ತವರಿನ ಆಶೀರ್ವಾದ ಅನ್ನೋ ಭಾವನೆಯಿಂದ ಕೊಟ್ಟರೆ ನಾನು ಒಪ್ಕೋತೀನಿ ಎಂದಳು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ.